ಸೊಲೊಮೋನನು ಹುಟ್ಟಿದಾಗ जब सलोमोन का जन्म हुआ था, ಒಂದು ವಾಕ್ಯ ಹೇಳ್ತದೆ. एक वचन कहता ಎರಡನೇ है, ಸಮುವೇಲ 12ನೇ ಅಧ್ಯಾಯ दूसरे समूएल का पुस्तक उसका 12वां अध्याय 24ನೇ ವಚನ. उसका 24वां वचन. ಎರಡನೇ ಸಮುವೇಲ ಈಗ ತೆಗಿಬಹುದು. अब आप निकाल सकते हो. ದಾವೀದನು ತನ್ನ ಹೆಂಡತಿಯಾದ ಬೆತ್ಷೆಬೆಯ ಬಳಿಗೆ ಹೋಗಿ ಆಕೆಯನ್ನು ಸಂತೈಸಿ ಆಕೆಯ ಸಂಗಡ ಮಲಗಿದನು. ಆಕೆ ಮಗನನ್ನು ಹೆತ್ತಾಗ ಅವನಿಗೆ ಸೊಲೊಮೋನನೆಂದು ಹೆಸರಿಟ್ಟನು. ಯೆಹೋವನು ಹುಡುಗನನ್ನು ಪ್ರೀತಿಸಿದನು. ಲಾಸ್ಟಿಗೆ ಏನೇ ಉಳಿದಿದ್ವಿ? ನೀವು ಸುಮ್ಮನೆ ಉಳಿದವ್ರಿಗೆಲ್ಲ ಏನಾಯ್ತಲ್ಲೋ? ಯೆಹೋವನು ಅಲ್ಲ ಬರ್ದಿದೆ ಅಲ್ಲಿ. ಏನ್ ಚಂದ ಇದ್ನ? क्या वो अच्छा था? ಶಾಣೆ ಇದ್ನ? क्या वो बहुत होशियार था? ಆದ್ರೆ ನೋಡಿದ ತಕ್ಷಣ ಅವನನ್ನ ದೇವರು ಆ ಕೂಸನ್ನು ಹುಟ್ಟಿಸಿದವ್ರು ಯಾರು? उस बच्चे को जन्म देने वाले कौन है? ಯೆಹೋವನು ಹುಡುಗನನ್ನು ಪ್ರೀತಿಸಿದನು. यहोवा उस बालक से प्यार करते. ನಾವು ಪ್ರೀತಿಸ್ತೀವಿ, हम भी प्यार करते हैं. ಈಗ ವ್ಯತ್ಯಾಸ ನೋಡೋಣ. अब व्यत्यास हम ಫೋಕಸ್ ಹೆಂಗಿದೆ ನೋಡಿ. ध्यान कैसा है देखिए. ಇವನನ್ನು ಪ್ರೀತಿಸಿದ್ನ? इसे उसने प्यार किया. ಇವನು ಇನ್ನೂ ಏನ್ ಮಾಡಿಲ್ಲ. अभी उसने कुछ भी नहीं ಇನ್ನು किया. ಕೂಸೈತೆ, अभी भी वो छोटा बच्चा है. ಇನ್ನು ಹುಡುಗ ಐತೆ. अभी भी वो बालक है. ಕನ್ನಡ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. कन्नड़ में बहुत सुंदर तरीके से लिखा ಇಂಗ್ಲಿಷ್ गया ನಲ್ಲಿ है. ಗಾಡ್ ಲವ್ಡ್ ಹಿಮ್ ಅಷ್ಟೇ ಐತೆ. ಕರೆಕ್ಟ್? ಎನಿಬಡಿ ಯಾರ್ದಾದ್ರೂ ಇಂಗ್ಲಿಷ್ ಬೈಬಲ್ ಇದೆಯಾ? ಏನಂತ ಇದೆ? ದ ಲಾರ್ಡ್ ಲವ್ಡ್ ಹಿಮ್. ಆದ್ರೆ ಕನ್ನಡ ಬೈಬಲ್ ಸ್ಪಷ್ಟವಾಗಿ ಹೇಳ್ತೈತೆ ದೇವರು ಹುಡುಗನನ್ನ, ಅಂದ್ರೆ ಆ ವಯಸ್ಸಿನಿಂದನೇ ಹುಟ್ಟದಾಗಿನಿಂದನೇ ಹುಡುಗನನ್ನ. ಹಲೋ, ಗಂಡು ಹುಟ್ಟಿದ್ರೆ ಏನಂತ ಹೇಳ್ತೀರಾ? ಹುಡುಗ ಹುಟ್ಟಿದನ ಅಂತ ಹೇಳ್ತೀರಾ? ಇಲ್ಲ, अगर लड़का ಅಂದ್ರೆ पैदा हुआ ಹುಟ್ಟದಾಗಿಂದನೇ ಹುಡುಗ ಅಂತ ಹೇಳ್ತಿರಲ್ಲ. पैदा है तब से वो लड़का है आप कहेंगे ಹಲೋ, ना? ಆಮೇನ್. ದೇವರು ಹುಡುಗನನ್ನ ಪ್ರೀತಿಸ್ತ. परमेश्वर ने उस लड़के से प्यार किया. ಅಲ್ವಾ? ಕರೆಕ್ಟ್. ನೋಡೋಣ ಏನ್ ಮಾಡ್ದ. ಯಾವ ಸೊಲೊಮೋನ? कौन सा सुलेमान? ದೇವರು ಪ್ರೀತಿಸಿದ ಸೊಲೊಮೋನ. परमेश्वर को जो प्रिय था वह सुलेमान. राजा बनने के बाद ಸಹಸ್ರ ಯಜ್ಞಗಳನ್ನು ಅರ್ಪಿಸ್ತ. वहाँ बहुत सारे यज्ञों को उसने अर्पित ದೇವರಿಗೆ किया. ಮೆಚ್ಚುಗೆ ಆಯ್ತು. परमेश्वर से प्रसन्न हो गए. ದೇವರು ಅವತ್ತು ರಾತ್ರಿ परमेश्वर तब रात को ಸೊಲೊಮೋನನಿಗೆ ಬಂದು ಭೇಟಿ ಆದ್ರು. सुलेमान से आकर ಕನಸಲ್ಲಿ मिले. ದೇವರು ಭೇಟಿ ಕೊಟ್ರು. सपने में परमेश्वर आकर उससे मिले. ಕೇಳಿದ್ರು ಏನ್ ಬೇಕು ಕೇಳು. उन्होंने पूछा क्या चाहिए मांग लो. ಸೊಲೊಮೋನನು, सुलेमान, ಇಷ್ಟು ಉಸಿರಿನಂತಿರುವಂತ ನಿನ್ನ ಜನರನ್ನು ಆಳಲಿಕ್ಕೆ ಜ್ಞಾನ ಕೊಡು. इतने रेत के समान रहने वाले तेरे लोगों को, प्रजा को राज करने के लिए ज्ञान देना. ದೇವರಿಗೆ ಬಹಳ ಖುಷಿ ಆಯ್ತು. परमेश्वर बहुत खुश हो गए. ಏನಂತ? क्यों? ಕೇಳಿದ್ದು ಸರಿಯಾಗಿದೆ ಅಂತ ಅಲ್ಲಿ ಮಾತ್ರ ಅಲ್ಲ, जो कुछ पूछा है वो ठीक है, सिर्फ उसीलिए नहीं, ಸರಿಯಾದದನ್ನ ಪ್ರೀತಿಸಿದ್ದೀನಿ. ठीक चीज से मैंने प्यार किया है. ಸರಿಯಾದವನನ್ನೇ ಪ್ರೀತಿಸಿದ್ದೀನಿ. ठीक व्यक्ति से ही मैंने प्यार ಎಷ್ಟು किया ಚಂದ है. ಅರ್ಥ ಆಯ್ತು? कितने लोग समझ ನಿಮ್ಮ पा रहे ಪ್ರಾರ್ಥನೆ हैं? ಬಹಳ ಎಚ್ಚರಿಕೆಯಿಂದಿರಲಿ. आपका प्रार्थना बहुत ही जागृति से ದೇವರ ಮನಸ್ಸನ್ನು कीजिए. ಮೆಚ್ಚಿಸಬೇಕು. परमेश्वर मन को प्रसन्न करना ಅವನು है. ಹೇಳ್ತಾನೆ, वो कहता है ನೀನು ನಿನಗೋಸ್ಕರ ಐಶ್ವರ್ಯ ಕೇಳಿಲ್ಲ, तुम्हारे लिए अमीरी तुमने नहीं मांगा, ಆಯುಷ್ಯ ಕೇಳಿಲ್ಲ. आयुष्य नहीं मांगा. ಕೇಳಿದ್ರು ಏನ್ ಕೇಳಿದೆ? मांगा तो भी ನನ್ನ क्या ಜನರನ್ನ मांगा? ನೋಡ್ಕೊಳ್ಳಿಕ್ಕೆ ಸಾಕೋದಕ್ಕೆ ಜ್ಞಾನ ಕೇಳಿದೆ. मेरे लोगों को देखने के लिए ज्ञान तुमने पूछा. ಹಿಂದೆಯೂ ನಿನ್ನಂತ ಜ್ಞಾನ ಇರೋದಿಲ್ಲ, ಮುಂದೆಯೂ ಅಂತವ್ರು ಹುಟ್ಟಿದ್ರು ಅಷ್ಟು ಜ್ಞಾನ ನಾನು ಕೊಡ್ತೇನೆ. तुम्हारे पीछे भी कोई उतना ज्ञानी आयता? नहीं रहेगा और आगे जो जन्मेगा वो भी कभी ज्ञानी नहीं रहेगा. ಆಯ್ತಾ? ಅಲ್ಲಿಗೆ ದೇವರ ಮನಸ್ಸು ತೃಪ್ತಿ ಆಗ್ಲಿಲ್ಲ. वहां तक परमेश्वर का मन तृप्त नहीं ಈಗ हुआ. ಒಂದು ವಿಷಯ ಹೇಳ್ತಾನೆ ದೇವರು. अब परमेश्वर एक विषय को बताते हैं. ಯಾರು ಎಲ್ರು 14ನೇ ವಚನ सब ಓದಮ್ಮ. 14वां 14ನೇ वचन ವಚನ. पढ़िए. ನೀನು ನಿನ್ನ ತಂದೆಯಾದ ದಾವೀದನಂತೆ ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ನನ್ನ ಆಜ್ಞಾ ವಿಧಿಗಳನ್ನ ಕೈಕೊಳ್ಳುವುದಾದರೆ ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಓಕೆ, ಇದಂತ ಅಲ್ಲ ಕೇಳ್ತಿದ್ರೆ आप सुन रहे हैं? ಪ್ರೀತಿ ಮಾಡಿದ್ನ ಅವನನ್ನ, उसने उसे प्यार किया ಮತ್ತೆ ಇದು ಹಾಕ್ಬೇಕು. तो फिर ये क्यों चाहिए? ಪ್ರೀತಿ, प्यार, ಆಜ್ಞೆ, आज्ञा, ಯಾವುದು ಗೆಲ್ತದೀಗ? कौन सा आप जीतेगा? ದೇವರು ಯೆಹೋವನು ಹುಡುಗನನ್ನ ಪ್ರೀತಿಸಿದನು, यहोवा उस बालक से प्यार करते, ಆದ್ರೆ ಯೆಹೋವನು ಹುಚ್ಚನಲ್ಲ. लेकिन यहोवा पागल ना नहीं हुच्च। है. हम पागल हैं. ಮಕ್ಕಳು ತಪ್ಪು ಮಾಡಿದ್ರು ಮುಚ್ಕೋತೀವಿ. बच्चे गलती करते हैं तो भी छुपाते हैं. ಯಾರಾದ್ರೂ ಪಾಸ್ಟರ್ ತಪ್ಪು ಮಾಡಿದ್ರೆ ಮುಚ್ಕೊಳ್ಳೋದು ನೋಡಿದ್ರ? ಅವನು पासवान जी पन गलती पास्टर करते अंता? हैं.
अपना पास्टर है कि छुपाने का कभी देखा है आपने? ಸೀದಾ ಫೋಕಸ್. सीधा ध्यान. ಧ್ಯಾನ ನೋಡ್ರಿ ಒಂದು. ध्यान उनका देखिए. ಪ್ರೀತಿಯು ಅವನನ್ನು ಕುರುಡು ಮಾಡ್ಲಿಕ್ಕೆ ಆಗೋದಿಲ್ಲ. प्यार भी उनको अंधा नहीं कर सकता. ಎಂತ ಫೋಕಸ್. उस तरीके का ध्यान. ಧ್ಯಾನ ಅರ್ಥ ಆಗ್ತದೆ? ध्यान आप समझ पा रहे हो? ಸೊಲೊಮೋನೇ, सुलेमान, ಐ ಆಮ್ ಮ್ಯಾಡ್ ಫಾರ್ ಯು. मैं तुम्हारे लिए पागल हूँ, ಆದ್ರೆ लेकिन ನಿಮ್ಮ ಅಪ್ಪನಂಗೆ तुम्हारे पिता के जैसे ಆಜ್ಞೆಗಳನ್ನ ಕೈಕೊಂಡು ನಡೆದೆ ಅಂದ್ರೆ मेरे आज्ञाओं का पालन करोगे तो ತುಂಬಿ ತುಳುಕಿಸ್ತೀನಿ. मैं तुम्हें भर कर उभराऊंगा. ಯು ಸಿ ದ ಫೋಕಸ್. आप ध्यान देख रहे हो? ಎಷ್ಟು ಅಂದ್ರೆ उसका मतलब ನಾನು ಯಾವಾಗ ಅಂತಿರ್ತೀನಿ ಮಮತೆ ಬಹಳ ಕೆಟ್ಟು ಅಂತಿರ್ತೀನಿ. कभी कभी मैं कहता हूँ ममता बहुत बुरा है. ಯಾಕೆ? क्यों? ತಪ್ಪಿದ್ರು ಸಹ गलत है तो भी ಮತ್ತು ನಾವೇ ಬೇಡಪ್ಪ ಹಿಂಗ್ ಮಾಡಬಾರ್ದಪ್ಪ ಹಿಂಗಲ್ಲಪ್ಪ ಹಿಂಗಲ್ಲಮ್ಮ ಅಲ್ಲ ಮಮತೆ. फिर से हम उन्हें कहते हैं ऐसे नहीं करना है. ದೇವರ ಹತ್ರ ಅದು ಕೆಲಸನೇ ಮಾಡೋದಿಲ್ಲ. परमेश्वर उस कार्य को ही नहीं करते. ಪ್ರೀತಿ ಮಾಡ್ತಾನೆ, इतना वो प्यार करता ಅದೇ है ವೇಳೆಗೆ ಎಷ್ಟು ಫೋಕಸ್ಡ್ ಇದಾನಂದ್ರೆ, और उसी ಎಷ್ಟು ಗಮನದವನಿದಾನಂದ್ರೆ, और उसी समय में इतना ध्यान से वो भरा हुआ है. ತಪ್ಪು ಮಾಡಿದ್ರೆ गलती करेंगे ಪ್ರೀತಿ ಒಂದೇ ಕ್ಷಣದಲ್ಲಿ प्यार एक ही क्षण में शून्य हो जाएगा. ಝೀರೋ शून्य हो जाएगा. ಅಂದೆ. ಒಂದು ಕೊಡ್ಲಮ್ಮ, ಒಂದೇ ಸಣ್ಣ ಅಂತ ಬೀಳ್ತದೆ. एक ही थप्पड़ लगेगा. ಯಾಕೆ? क्यों? ದೇವರು परमेश्वर ತಂದೆಯು पिता ತಾನು ಪ್ರೀತಿಸುವ ಒಬ್ಬನೇ ಮಗನನ್ನು ಶಿಕ್ಷಿಸುವ ರೀತಿಯಲ್ಲಿ ಯೆಹೋವನು ತನ್ನ ಜನರನ್ನ ಶಿಕ್ಷಿಸುವನು. ಯಾಕೆ? ಶಿಕ್ಷೆ ಇಲ್ಲದ ಪ್ರೀತಿ ಮೋಸ. बिना शिक्षा का प्यार एक धोखा है. ಮೋಸ, वो एक धोखा है. ಮರಣ, ವಿಷಾದು ವಿಷ. वो एक विष है. ಎಷ್ಟು ಫೋಕಸ್ಡ್ ಇದಾನೆ ನೋಡ್ರಿ. कितना ध्यान से भरा हुआ है देखिए. ಆ ಮಮತೆಯಲ್ಲಿ उस ममता में ಒಂದು ತಪ್ಪನ್ನು ಮರೆದಿಲ್ಲ. एक गलती भी वो नहीं भूलता. ಯಾಕೆ? क्यों? ನ್ಯಾಯ. न्याय. ಎಲ್ಲ ತಂದೆ, एक पिता, ಎಲ್ಲ ತಾಯಿ, माता, ಎಲ್ಲ ಅಣ್ಣ, भाई, ಎಲ್ಲ ಅಕ್ಕ, बड़ी बहन, ನೀನು ಎಷ್ಟೇ ಮಮತೆ ನಿನಗಿದ್ರು ಚಿಂತೆ ಇಲ್ಲ. चाहे कितना भी ममता आपके अंदर क्यों ना हो, ನಿನ್ನ ನ್ಯಾಯದ ಬಗ್ಗೆ ನೀನು ಫೋಕಸ್ ಆಗಿರ್ಬೇಕು. आपके न्याय के बारे में आपको बहुत ध्यान में रहना है. ಯಾಕಂದ್ರೆ ನೀನು ಆ ಕಬ್ಬಿಣದ ತುಂಡು, ನೀನು क्योंकि आप उस लोहे के टुकड़े हो. ವ್ಯತ್ಯಾಸ ಅರ್ಥ ಆಗ್ತದೆ? क्या व्यत्यास आप समझ पा रहे हो? ನಿನ್ನ ಮಕ್ಕಳಿಗೆ ನೀನೇ ಕೈಯಾರೆ ಮೋಸ ಮಾಡಬೇಡ. आपके बच्चों को आपके हाथ से ही आप धोखा मत कीजिए. ಮಕ್ಕಳೇ, बच्चे, ಈ ಶಾಲೆಯಲ್ಲಿ ಬೆಳೆದಿರೋರು ನೀವು. इस स्कूल में आप बड़े हुए ನಿಮ್ಮ हो. ತಂದೆ ತಾಯಿಗಳು ಇದನ್ನ ಮಾಡಿದ್ರು ನೀವು ಹೇಳಿ, ಇವತ್ತು ಕೊಡಿಸ್ಲಿಕ್ಕೆ ಹೋಗಬೇಡ, ಇವತ್ತು ನಾನು ಮಾತಾಡ್ಲಿಕ್ಕೆ, ಇವತ್ತು ನಾನು ಪ್ರೀತಿ ಮಾಡ್ಲಿಕ್ಕೆ ಹೋಗಬೇಡ, ನಾನು ತಪ್ಪು ಮಾಡಿದ್ದೀನಿ, ಮೊದಲು ನನ್ನನ್ನು ಸರಿ ಮಾಡ್ಕೊಂಡ್ ಬರ್ತೀನಿ ಅಂತ ನೀನು ಗರ್ವದಿಂದ ಎದ್ದು ನಿಂತ್ಕೊಂಬ. अगर आपके माता पिता आपको ठीक करेंगे तो भी आप कहिए मैंने गलती किया है, मैं ये ठीक कर आऊंगा, तब तक मुझे प्यार मत करना. ಯಾರಿಗಾದ್ರೂ ಈ ವಾಕ್ಯಗಳು ಅರ್ಥ ಆಗ್ತದೆಯಾ? कोई तो ये वचन समझ पा रहे हैं? ಅಂತ ಸೈನಿಕ ಕುದುರೆಗೆ ಚಶ್ಮಾ ಕಟ್ಟಿಕೊಳ್ಳಲಾರದಂತ ಯುದ್ಧದ ಸೈನಿಕನಾಗಿ ಎದ್ದು ಬಾ. एक घोड़े को चश्मा न लगाने वाले युद्ध के सैनिक बनकर आप उठकर आइए. सेना का घोड़ा बनकर उभर आइए. सेना का घोड़ा बनकर आप ऊपर आइए. आमेन. आमेन. ಇಷ್ಟು ಪ್ರೀತಿ ಮಾಡಿದ ಸೊಲೊಮೋನನನ್ನ, सुलेमान को इतना परमेश्वर ने प्यार ಎಷ್ಟು किया. ಪ್ರೀತಿ ಮಾಡಿದ ಗೊತ್ತಾ? कितना उसने प्यार किया आप जानते हो? ದಾವೀದನ ಇಟ್ಟ ಹೆಸರು ಇವನಿಗೆ ತೃಪ್ತಿ ಇಲ್ಲ. दाऊद ने जो नाम ಅದೇ रखा ವಚನ उससे ಮುಂದೋದಮ. तृप्त नहीं है. ದೇವರು ಯೆಹೋವನು ಆ ಹುಡುಗನನ್ನು ಪ್ರೀತಿಸಿದನು. ಪ್ರವಾದಿಯಾದ ನಾತಾನನು ಪ್ರವಾದಿಯಾದ ನಾತಾನನು ಯೆಹೋವನು ತನಗೆ ಆಜ್ಞಾಪಿಸಿದಂತೆ. ಅಲ್ಲ, ಮೊದಲನೇ ಅರಸನಲ್ಲಿ ಹುಡುಕ್ಬೇಡ್ರಿ. ಈಗ ಇಲ್ಲಿ ಕೇಳ್ರಿ, ನಾವು ಓದ್ತೀವಿ, ದಯವಿಟ್ಟು ಕೇಳ್ರಿ. यहाँ पर सुनिए. ಪ್ರವಾದಿಯಾದ ನಾತಾನನು ಯೆಹೋವನು ತನಗೆ ಆಜ್ಞಾಪಿಸಿದಂತೆ ಆತನಿಗೋಸ್ಕರವಾಗಿ ಸೊಲೊಮೋನನಿಗೋಸ್ಕರವಾಗಿ ಆ ಮಗುವಿಗೋಸ್ಕರವಾಗಿ ಆ ಹುಡುಗನಿಗೆ, ನೋಡ್ರಿ, ಮಕ್ಕಳಿಗೆ ಹುಟ್ಟಿದ ಕೂಸು ಅಲ್ಲೇ ಇರಮ್ಮ, ಆ ಹುಡುಗನಿಗೆ ಅಲ್ಲಿಂದ ಮುಂದೊಡಿಬೇಕಾದ ಮಕ್ಕಳಿಗೆ बच्चों को ಕೂಸು ಹುಟ್ಟಿದ ತಕ್ಷಣ, जब एक बच्चा पैदा होता है उसी क्षण ಸಾಮಾನ್ಯವಾಗಿ सामान्य तौर पर ಅದು ಗಂಡಾಗಿದ್ರೆ ಹೆಣ್ಣಾಗಿರ್ಲಿ, वो चाहे लड़की हो या लड़का हो, ಹೆಸರಿಡುವ ಮೊದಲನೇ ಅಧಿಕಾರ ಯೂಶುವಲಿ ಸಾಮಾನ್ಯವಾಗಿ ಯಾರಿಗಿರ್ತದೆ? आमतौर पर नाम रखने वाला अधिकार किसको रहता ಅಥವಾ है? ಎಲ್ಲರೂ ಹೋಗಿ ಯಾರಿಗೆ ಕೇಳ್ತಾರೆ? या फिर सब कुछ जाकर किसे पूछते हैं? ಜಕರಿಯನಿಗೆ जकरिया को ಮಗು ಹುಡ್ತು, बच्चा पैदा हुआ. ಎಲ್ಲರೂ ಬಂದು ಯಾರಿಗೆ ಕೇಳಿದ್ರು? सब आकर किससे उन्होंने ಜಕರಿಯನ್ पूछा? ಬಾಯನೇ ಹೋಗ್ಬಿಟ್ಟತೆ, ಜಕರಿಯಂದು ಬಾಯದೇ ಹೋಗ್ಬಿಟ್ಟತೆ. जकरिया का जबान ही चला ಯಾಕಂದ್ರೆ गया ನಾವು है, ನಂಬಲಿಲ್ಲ. क्योंकि उसने विश्वास ही नहीं किया. ನಿಮಗೆ ಎಂಜಾಯ್ ಆಗುತ್ತಾ ಇದೆಲ್ಲ? ಇದೆಲ್ಲ ಅರ್ಥ ಆಗುತ್ತಾ? क्या ये सब आपको समझ आ रहा है? ಹಿಂದಿನವರಿಗೆ ಅರ್ಥ ಆಗುತ್ತಾ? जो पीछे है आप समझ यार पा रहे जकरिया हो? ना? जकरिया कौन है?
ಸ್ನಾನಿಕನಾದ ಯೋಹಾನನ ತಮ್ಮ. ಆಮೇನ್. आमेन। ಬಾಯ ಹೋಗ್ಬಿಡದ ಒಂದು. उसका जबान ಎಲ್ಲರೂ चला ಬಂದು गया ಕೇಳಿದ್ರು. है। सबने आकर ತಾಯಿ पूछा। ಕೇಳಿದ್ರ? माँ से पूछा ಅಂಕಲ್ नहीं। ಕೇಳಿದ್ರ? अंकल से ಇಲ್ಲ. पूछा ಅಜ್ಜಿ नहीं। ಕೇಳಿದ್ರ? ಇಲ್ಲ. दादी से पूछा ದೊಡ್ಡಪ್ಪನ नहीं। ಕೇಳಿದ್ರ? बड़े पापा से पूछा नहीं। ಅಪ್ಪದಾನಲ್ಲ. वहाँ पर पिता और है अपन ना। हत्र होಗಿ ಕೇಳಿದ್ರು. उसके पिता के पास जाकर उन्होंने जकरिया। पूछा, जकरिया ಗಂಡು ಹುಟ್ಟದ್ನೋ? तुझे लड़का पैदा हुआ ಏನ್ है, ಹೆಸರು ಇಡೋದು? क्या नाम तुम रखना चाहते ಬಾಯ हो? ಹೋಗ್ಬಿಡತ್ತೆ. उसका जबान ही चला गया ಬರೀಲಿಕ್ಕೆ है। ಪಾಠ ಇಸ್ಕೊಂಡ. लिखने के लिए पार्टी उसने पूछा। ಅದ್ರ ಮೇಲೆ ಯೋಹಾನ ಅಂತ ಬರ. उसके ऊपर यहूना के उसने ತಂದೆನೇ लिखा। ತಾರನೇ ಕೇಳೋದು. पिता से ही पूछते हैं ना। ಮಗುವನ್ ಕೊಟ್ಟವನು ಯಾರು? बेटे को देने वाले कौन है? ಹೆಸರು ಯಾರು ಕೊಡ್ತಾ ಇದಾರೆ? नाम कौन दे रहे हैं? ದಾವಿದನು. दाऊद। ದೇವದರದ परमेश्वर ने कहा, ಲೇ ನೇತನ नातन ನಾತನ नातन ಬಾಯಿಲೆ. इधर आ जा। ಅವನ್ ತನ್ನ ಹೆಸರು ಇಟ್ಕೊಳ್ತಾನೆ. ಗುಚ್ಚ ಗೊತ್ತಿಲ್ಲ, ನಾನ್ ಕೊಟ್ಟಿನ ಮಗು. ನಾನ್ ಹೆಸರು ಯಾಕೆ? ಹುಡುಗನನ್ನ ನಾನು ಪ್ರೀತಿಸಿದ್ದೇನೆ. मैं उसे नाम रखूंगा हमें- क्योंकि मैं उस बच्चे बोधा से मैं प्यार ना- करता हूँ। ಯದಿದ್ಯನು ಎಂದು ಹೆಸರಿಟ್ಟನು. ದೇವರು ನಾತಾನನನ್ನ ಕಳುಹಿಸಿ, नातान को ನೀವು भेजकर ಸೊಲೊಮೋನ್ ಅನ್ಕೋರಿ, ನನಗೆ ಇವನು ಯದಿತ್ಯನು तुम ಅಂದರೆ सुलेमान के पूछिए, लेकिन ಅದ್ರಲ್ಲೂ ಅದಲ್ವಾ? मेरे ಮುಂದೆ लिए वो यदित्या है। ಮುಂದಿಲ್ವಾ? ಅಷ್ಟೇ ಆಯ್ತಾ? ಬ್ರಾಕೆಟ್ ಅಲ್ಲಿ ಇಲ್ವಾ? ಮುಂದೆ ಕೆಳಗಡೆ ಇರ್ಬೇಕು ನೋಡು. ಯದಿದ್ಯನು ಎಂದು ಹೆಸರಿಟ್ಟನು ಅಷ್ಟೇ. ಮುಂದೆ ಯೋವಾಬನು ಅಮೋನ್ಯರ ಪಟ್ಟಣ. ಇಂಗ್ಲಿಷ್ ಬೈಬಲ್ ಅಲ್ಲಿ ಸ್ಪಷ್ಟವಾಗಿದೆ. इंग्लिश बाइबल में स्पष्ट ಯದಿತ್ಯನು तरीके ಅಂತ से है। ಹೆಸರಿಟ್ಟನು. ಯದಿತ್ಯನು ಅಂದ್ರೆ ಯೆಹೋವನಿಗೆ ಪ್ರಿಯನು. यदित्या नाम का अर्थ है यहोवा का प्रिय। ಯೆಹೋವನಿಗೆ ಪ್ರಿಯನು. ಯೆಹೋವಾ Footnote के लिए ಅಲ್ಲಿ ಇದೆ. ಯೆಹೋವನಿಗೆ ಪ್ರಿಯನು. ಕೆಳಗಡೆ ಫುಟ್ ನೋಟ್ ಅಲ್ಲಿ ಇರ್ತದೆ. वहाँ पर नीचे ಅಂದ್ರೆ फुटनोट में रहेगा। ದೇವರು ಇಷ್ಟು ಪ್ರೀತಿಸ್ದ. इसका मतलब परमेश्वर ने उसे इतना प्यार किया। ಬೈಬಲ್ ಅಲ್ಲಿ ಎಷ್ಟು ಜನರಿಗೆ ದೇವರು ತಾನೇ ಹೆಸರಿಟ್ಟವನೆ? बाइबल में कितने लोगों को परमेश्वर ने खुद नाम रखा है? ಹೆಸರು ಬದಲಾಯಿಸ್ದ. नाम को बदला ಆದ್ರೆ है, ಹುಟ್ಟಿದ ತಕ್ಷಣ ಹೆಸರಿಟ್ಟವ್ರು ಎಷ್ಟು ಜನ? लेकिन जन्म से ही कितने ಬೆರಳಿಗೆ लोगों को ಎಷ್ಟು? नाम, ಅಂತ ಸೌಭಾಗ್ಯವನ್ನ ಕೊಟ್ಟ. उस तरीके के सौभाग्य को उसको दिया, ಆದ್ರೆ लेकिन ತನ್ನ ಫೋಕಸ್ ಮಾತ್ರ अपने ध्यान को उसने नहीं भटकाया। ಇಷ್ಟು ಪ್ರೀತಿ ಮಾಡಂತಮ್ಮ. इतना मैंने तुमसे प्यार किया है, ಇಷ್ಟು ಇಸ್ರಾಯೇಲ್ ಒಳಗಡೆ इतने इजरायली लोगों में ನಾನು ನಿನಗೆ ಹೆಸರಿಟ್ಟಿನಿ. मैंने ದೇವರು तुम्हें नाम ತಾನೇ रखा है, ಹೆಸರಿಟ್ಟಿನಿ. मैंने खुद तुम्हें नाम रखा है, ಆದ್ರೆ ಅದರ ಅರ್ಥ लेकिन उसका मतलब ದೇವ್ರು ನನ್ನ ಪ್ರೀತಿ ಮಾಡ್ಯಾನ ನಂಗೆ ನಂಗೆ ಕುಡಿದಾರದಲ್ಲ. परमेश्वर मुझसे प्यार करते हैं इसीलिए बंदर के जैसा कूदना नहीं है। ಕೃಪೆ ಅಂದ್ರೆ ಹುಚ್ಚರಗತೆ ಕುಣಿದಾಡದಲ್ಲ. कृपा यानी पागलों के जैसा नाचना नहीं, ಯಾಕೆ ನಿನ್ನ ದೇವರು क्योंकि आपका परमेश्वर ಎಂತ ಫೋಕಸ್ಡ್ ಅಂದ್ರೆ इस तरीके से ध्यान से भरे हुए हैं। ಯಾವುದನ್ನ ಸಾಧಿಸಬೇಕಂತಾನೋ जो कुछ वो हासिल करना ಈ चाहते हैं, ಸಂತತಿಯಲ್ಲಿ ಸಿಗದೆ ಹೋದ್ರು इस संतति में नहीं मिलेगा ಮುಂದಿನ तो भी ಸಂತತಿಯಲ್ಲಾದ್ರೂ ಎಬ್ಬಿಸಿ अगले संतति में ಈ तो ದೇಶವನ್ನ उठाकर ಕರ್ತನ ಕಡೆಗೆ ತಿರುಗಿಸುವಷ್ಟು ಕ್ಷಮತೆ इस ಉಳ್ಳವನಾಗಿರ್ತಾನೆ. देश को परमेश्वर की ओर फिराने ಅಷ್ಟು वाला उतना focused ಅವನು, क्षमता और सामर्थ्य ಅಷ್ಟು से भरा, ಧ್ಯಾನ ಕೊಡೋನು ಅವನು. उतना ध्यान से भरे हुए वो ನೀನು ಆ है। ರೀತಿ ಬೆಳಿಬೇಕು. आपको भी उस तरीके से बढ़ना ಯಾರಿಗಾದ್ರೂ है। ಅರ್ಥ ಆಗ್ತಿದ್ರೆ ಒಂದ್ಸಾರಿ ಆಮೇಲೆ अगर आपको समझ आ रहा है तो एक बार ಆದ್ರೆ आमीन ತಾನು कहिए। ಮಾತ್ರ ಬದಲಾಗ್ತಾನೆ. लेकिन वो खुद तो नहीं बदल ಮುಂದೆ रहे ಏನ್ हैं। ಹೇಳ್ತಾನೆ? ಅವ್ನು ಬೆಳೆದ್ಮೇಲೆ वो बड़ा होने के बाद क्या कह रहे ಪ್ರೀತಿ हैं? ಮಾಡಿದೀನಿ. मैंने तुमसे प्यार किया ಆದ್ರೆ है, लेकिन ನೀನು ನಿನ್ ತಂದೆ ಹಾಗೆ तुम्हारे ನನ್ನ पिता के ಆಜ್ಞೆಗಳನ್ನ जैसे ಕೈಕೊಂಡು ನಡೆದ್ರೆ मेरे आज्ञा के समान चलोगे तो ಎಲ್ಲ ಆಶೀರ್ವಾದ ನಿಂತ್ಕೊಳ್ತತೆ. सब आशीष वहाँ पर रहेगा। ದೇವ್ರು ನನ್ನ ಪ್ರೀತಿ ಮಾಡ್ತಾನಂತ ಕುಣದೆ परमेश्वर उनसे प्यार करते हैं कि अगर मौसा नाचोगे होगेड़ा। धोखे में मत पड़िए, ಫೋಕಸ್ಡ್. आप ध्यान रखकर चलिए, ध्यान रखकर चलिए। Isn't it beautiful? क्या ये सुंदर नहीं है? ಆಶೀರ್ವಾದ ಆಗ್ತಾ ಇದೆಯಾ? क्या आपको आशीष हो रहा है? ಆಮೇನ್ आमेन ಆಮೇನ್. आमेन। ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾ ವಿಧಿಗಳನ್ನು ಕೈಕೊಳ್ಳುತ್ತಾದರೆ, यदि तेरे अपने Very पिता high दाऊद के मार्गों में चलकर मेरे आज्ञा और विधियों का पालन करोगे तो ಎಷ್ಟು ಜನರಿಗೆ ಇದು ಅರ್ಥ ಆಯ್ತು? कितने लोगों को ये समझ आ रहा है? ಹೌದಪ್ಪ, ನಾನು ಫೋಕಸ್ಡ್ ಇರಬೇಕು ಅಂತ. मुझे ध्यान देकर चलना है के ಆಶೀರ್ವಾದ ಆಯ್ತಾ? क्या आपको आशीष हो रहा है? ಇವತ್ತು ಮನೆಗೆ ಹಿಂಗೆ ಹೋಗ್ಬೇಕು. आज घर को ऐसे ही जाना है ಯಾಕೆ? ಪಾಸ್ಟರ್ ಐ ಆಮ್ ಫೋಕಸ್ಡ್. कि पासवान जी मैं फोकस्ड हूँ। ಹಲೋ ಪಾಸ್ಟರ್, ಬೈಬಲ್ ಓದಾಕತ್ತಿದ್ದೀರಿ, पास्टर बाइबल में पढ़ रहा था, ಮೊಬೈಲ್ ಪಿಂಕ್ ಪಿಂಕ್ ಅಂತ್ರಿ. वहाँ पर मोबाइल ने आवाज किया। ಅದೇನು ಫೋಕಸ್ಡ್ ಅದು? क्या वो ध्यान देना कहते हैं? नहीं। ಕೇಳ್ತಾ ಇದ್ದೀರಾ? क्या आप सुन रहे हैं? ಎಷ್ಟು ಫೋಕಸ್ಡ್ ಅಂದ್ರೆ ಬೆಂಕಿ ಮೇಲೆ ಆದ್ರೂ ಗೊತ್ತಾಗಿರಬಾರ್ದು. इतना ध्यान देना है कि अग्नि की ओर से गुजरेंगे तो भी पता नहीं चलना है, उतना ध्यान ಆತನ ಪ್ರಸನ್ನತೆಗೆ उनकी उपस्थिति को। ಕೇಳೋಣ, ಮುಂದೆ ಹೋಗೋಣ. आगे हम बढ़ेंगे। ಫೋಕಸ್ಡ್ ಆಯ್ತಾ? अब ಓಕೆ, ಈಗ ಅವನ್ನೆಲ್ಲ ಬದಿಗಿಡನ್ ಸ್ವಲ್ಪ ಹೊತ್ತು. वो सब कुछ थोड़ा समय ಇನ್ನೊಂದು बगल ವಿಷಯ में ನೋಡ್ಕೊಳ್ಳೋಣ. रखेंगे और एक विषय हम ಅಂದ್ರೆ ಅದೇ देखेंगे, ಫೋಕಸ್ ಬಗ್ಗೆನೇ. फोकस के बारे में ही। ಇವತ್ತು ಒಂದು ವಿಷಯದಲ್ಲಿ ನಾವು ಕಳ್ಕೊಂಡಿರುವಂತ ಧ್ಯಾನ, आज एक चीज में जो हमने खोया है ध्यान को, ಧ್ಯಾನ
ध्यान। ಧ್ಯಾನ ಅಂದ್ರೆ ಏನಂತ ಅರ್ಥ ಆಯ್ತು. ध्यान यानी क्या पता चला। ಈಗ ಒಂದು ವಿಷಯದ ಕಡೆ ಧ್ಯಾನ ಕೊಡೋದ್ರ ಬಗ್ಗೆ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. लेकिन एक विषय की और ध्यान देने के बारे में सीखकर हम खत्म ಇದನ್ನ करेंगे। ಇದಕ್ಕೆ ಧ್ಯಾನ ಕೊಡ್ಬೇಕನ್ನೋಂತ ಅರಿವೇ ನಮಗೆ ಎಷ್ಟೋ ಸಾರಿ ಗೊತ್ತಾಗೋದಿಲ್ಲ. इस पर ध्यान देना है कहने वाला समझ ही कई बार हमें समझ नहीं ಯಾಕಂದ್ರೆ आता, ಇಷ್ಟರವರೆಗೆ ನಾನು ಯಾವ್ದ್ರ ಬಗ್ಗೆ ಎಲ್ಲ ಧ್ಯಾನ ಕೊಡ್ಬೇಕಂತ ಹೇಳ್ತು ಅವೆಲ್ಲ ನಮ್ಮ ಧ್ಯಾನದಲ್ಲಿ ಇರ್ತದೆ. क्योंकि इतना देर मैंने जो कुछ ध्यान रखना है कहा वो सब हमारे ध्यान में रहेगा, ಆದ್ರೆ ಇದನ್ನ ಮಾಡ್ಬೇಕನ್ನೋ ಧ್ಯಾನ ನಮಗೆ ಇರೋದನ್ನೇ ಇಲ್ಲ. लेकिन इससे करना है कहने वाला ध्यान हमारे ध्यान में नहीं रहता। ರೆಡಿ ಇದ್ದೀರಾ? क्या आप तैयार हो? ಏನಪ್ಪ ಈಗ ರೆಡಿ ಇದ್ದಾರೆ ಅಂತಾರೆ, ಈಗ ಸ್ಟಾರ್ಟ್ ಆಯ್ತಾ ಏನ? अभी प्रारंभ हुआ है क्या? ಹಲೋ, ರೆಡಿ ಇದ್ದೀರಾ? क्या आप तैयार हैं? ಈ ದಿನಗಳಲ್ಲಿ इन दिनों में ಒಂದು ವಿಷಯದ ಕಡೆಗೆ ನಮ್ಮ ಧ್ಯಾನ ಹೋಗ್ಬಿಟ್ಟಿದೆ, ಕಳ್ಕೊಂಡ್ಬಿಟ್ಟಿದೆ. एक विषय की और हमारे ध्यान को हमने खो दिया ಅದು है, ಬಹಳ ಅವಶ್ಯವಾದದ್ದು. वो बहुत जरूरी है। ಆಮೇನ್. आमेन। ಏನ್ ಗೊತ್ತಾ? वो क्या है आप जानते हो? ನಮ್ಮ ಹೃದಯದ ಆನಂದ. हमारा हृदय का आनंद। ಸತ್ಯವೇದ ಹೇಳ್ತದೆ, पवित्र शास्त्र कहता है ಸಂತೋಷವಾಗಿರುವ ಹೃದಯ खुशी से रहने वाला हृदय ಎಲುಬುಗಳಿಗೆ ಸಸಾರ. The merry heart is a medicine to the bones. आनंद से भरा हुआ हृदय हड्डियों के लिए वो एक दवाई है। ಸ್ವಲ್ಪ ಎಲ್ಲರೂ ಬಾಗಿಲು ಮುಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. सब थोड़ा दरवाजा बंद करने लगे। ಯಾಕೆ? क्यों? ಸತ್ಯ ಕಹಿ ಇದೆಯಾ? ಹೃದಯದ ಆನಂದ, हृदय का आनंद। ಪಾಸ್ಟರ್ ಇದ್ರ ಬಗ್ಗೆ ನಾನು ಯಾಕೆ ಕೇಂದ್ರ ಅಲ್ಲೇ ಇರೋದು. ನಾನು ಮೊದಲೇ ಏನು ಹೇಳಿದೆ ನಮಗೆ, पहले ही ಇದ್ರ मैंने ಬಗ್ಗೆ क्या ನಾನು बताया? ಧ್ಯಾನನೇ ಕೊಡೋದಿಲ್ಲ. इसके बारे में हम ध्यान ही नहीं देते। ಇದರಿಂದ BP ಬರುತ್ತೆ, इससे बीपी आता है, ಶುಗರ್ ಇರುತ್ತೆ, शुगर चढ़ ऊपर होता है, ಛತ್ರಿ ಖಾಲಿ ಆಗುತ್ತೆ. ಇದು ಹಂಗೇನ? ನಾನು ಹಿಡ್ಕೊಂಡು ಹೇಳ್ತೀನಿ, मुझे पकड़ कर मैं बताता हूँ, ಬಹಳ ಕಷ್ಟದ ಕೆಲಸ ಇದು. बहुत ही कष्टकरण काम यह है। ಆಮೆನ್. ಹೃದಯದ ಆನಂದ. हृदय का आनंद। ನಾನು ಇದೇನೋ ತೊಂದರೆ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. इस कुछ तकलीफ है कि मैं नहीं कह रहा। ಇದ್ರ ಬಗ್ಗೆ ನಮ್ಮ ಫೋಕಸ್ ಕಳ್ಕೊಳ್ಳಿ. ಇದನ್ನ ಪಾಸ್ಟರ್ ತನಕ ಇರ್ತದೆ, ಹೋಗ್ತದೆ, ಬರ್ತಾ ಇರ್ತದೆ, ಹೋಗ್ತದೆ. ಇಲ್ಲ, ನಾವು ಕೇಂದ್ರೀಕರಿಸಬೇಕಾಗ್ತದೆ. ಅದನ್ನು ಸಾಧಿಸಿಕೊಳ್ಳೋದಕ್ಕಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದಕ್ಕೆ ಸಾಧಿಸಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಫೋಕಸ್ಡ್ ಇರಬೇಕಾ ಇಲ್ವಾ? अगर एग्जाम में पास होना है तो ध्यान देना है, सेहत अच्छा रहना है तो ಪ್ರಾರ್ಥನೆ ध्यान ಸಭೆ देना है, ಬೆಳಿಬೇಕಂದ್ರೆ ಫೋಕಸ್ಡ್ ಇರಬೇಕು. प्रार्थना और कलीसिया Business बढ़ना है तो ಸರಿಯಾಗಿ ध्यान ಬೇಕಂದ್ರೆ देना focused है, ಇರ್ಬೇಕು. व्यवहार अच्छा रहना है तो ध्यान ಅದೇ देना है। ರೀತಿಯಲ್ಲಿ उसी तरीके से ಹೃದಯ ಸಂತೋಷ, ಹೃದಯಕ್ಕೆ ಸಿಗುವ ಸಂತೋಷವನ್ನ ಸಾಧಿಸಿಕೊಳ್ಳುವುದಕ್ಕೆ ನಾವು ಫೋಕಸ್ ಆಗಿರ್ಬೇಕು. हृदय को मिलने वाले आनंद को हासिल करने के लिए हमें ध्यान देना। ಆದ್ರೆ लेकिन ಬುನಾದಿ, नींव जो है, ಅಡಿಪಾಯ नींव जो है ಒಂದೇ ರೀತಿ ಸಂತೋಷ. ಅದು एक ही तरीके का खुशी है। ಆ ಅಡಿಪಾಯ ಇದ್ರೆ वहाँ नींव है तो ಬೇರೆ ಸಂತೋಷಗಳು ಬರ್ತಿರ್ತವೆ, ಹೋಗ್ತಾ ಇರ್ತವೆ, ಬರ್ತಿರ್ತವೆ, ಹೋಗ್ತಾ ಇರ್ತವೆ. बाकी सारे खुशी आते रहते हैं, जाते रहते हैं, ಆದ್ರೆ ಅವುಗಳನ್ನ ನೀವು ಅಡಿಪಾಯ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಹುಚ್ಚರೆ ಆಗ್ತೀರ. लेकिन उन खुशियों को आप नींव बनाएंगे तो आप पागल ही बन जाएंगे। ಹಾಗಾದ್ರೆ ಅಡಿಪಾಯದ ಸಂತೋಷ ಯಾವುದು? उसका मतलब नींव का खुशी अंदरे क्या है? उसका ನಾನು मतलब ಹೇಳೋದು ಅರ್ಥ ಆಗ್ತದೆ? क्या आप समझ पा रहे हो? ಉದಾಹರಣೆ ಬಾ, उदाहरण के लिए, उदाहरण के लिए ದೂರ ಸಂಬಂಧಿಕರು ಯಾರೋ ಬಂದ್ರು. ದೂರ ಸಂಬಂಧಿಕರು, ಹತ್ತಿರ ಸಂಬಂಧಿಕರು, ದೂರ ಇರೋರು, बहुत ही करीब रिश्तेदार जो दूर रहते हैं। ಹಲೋ, ಹತ್ತಿರ ಬಹಳ ಬೇಕಾದವರು, बहुत ही करीब रिश्तेदार, ಆದ್ರೆ लेकिन ಬಹಳ ದೂರ ಇರ್ತಾರೆ. बहुत ही दूर वो रहते हैं। ಆಮೇನ್. आमेन। ಇದಿರ್ತಾನೆ. क्या आप यही पर है? ಸ್ವಲ್ಪ ಮಾತಾಡೋಣ. थोड़ा सा हम बात करेंगे। आमेन। आमेन। ಹೇಳ್ದೆ ಕೇಳದೆ बिना बताए ಒಂದು ದಿನ ನಿಮ್ಮ ಮನೆ ಬಂದ್ಬಿಟ್ರು. एक दिन वो आपके घर आ जाते हैं। ಕರೆಕ್ಟಾ? ಹೆಂಗಾಗುತ್ತೆ? कैसे लगता है? ಫಸ್ಟ್ पहले ಕುಕ್ಕರ್ ಸಿಟಿ. ಕರೆಕ್ಟಾ? क्या सही है? ಖುಷಿ ಆಗುತ್ತಾ ಇಲ್ಲ? खुशी होता है या ಗಂಡು नहीं? ಮಕ್ಕಳು ಅಬೇ ಬೋಲ್ನಾ ತಾನೆ ಕ್ಯಾ ಬೇ? ಏನ್ ಮಾಡ್ತೀರಾ? क्या करेंगे? ಗಟ್ಟಿಗೆ ಅಪ್ಕೊಳ್ತೀರಾ, जोर से आप गले लगाते हो। ಆನಂದ ಬಾಷ್ಪಗಳು, वहाँ पर खुशी के आंसू, ಅಲ್ವಾ? ಮುದ್ದಿಡ್ತೀರಾ, आप उसे चूमते हो। ಏನೋ ಅದು ವೆಸ್ಟರ್ನರ್ಸ್ ಆದ್ರೆ, अगर वेस्टर्नर्स होते ಪಾಶ್ಚಾತ್ಯ तो ದೇಶದವರಾದ್ರೆ वो वेस्टर्नर्स होते तो ಕುಡ್ದಾಡಿ ಬೀಳ್ತಾರೆ. वहाँ पर नाचते नाचते गिर जाते हैं। ಆಫ್ರಿಕಾದವರಾದ್ರೆ ಎತ್ತೋಗಿತಾರೆ ಖುಷಿಯಿಂದ. अफ्रीका के लोग हैं तो खुशी से उठा कर ಆದ್ರೆ नीचे ಇಬ್ಬರ फेंक ಮಧ್ಯದಲ್ಲಿ देते ನಾವು हैं। ಗೋಧಿ ಬಣ್ಣದವರು. लेकिन उन दोनों के बीच में हम गेहूं के रंग के हैं। ನಾವು ಖುಷಿ ಆದ್ರೂ ತೋರಿಸೋದಿಲ್ಲ. हम खुश हैं तो भी दिखाते नहीं।
ದುಃಖ ಆದ್ರೂ ಯಾವ್ದಾದ್ರು ಮೂಲೆ ಹುಡುಕ್ತಿವಿ, ಯಾರು ನೋಡ್ಬಾರ, ಅಲ್ಲೋಗಿ अगर दुखी है तो भी कोई तो कोना हम ढूंढते हैं। ಯಾಕೆ ಬ್ರದರ್ ಕಣ್ ಕೆಂಪಾಗೈತೆ, क्यों मेरे भाई आंख लाल हुए हैं? ಏನೋ ಕಣ್ಣಾಗ ಬಿತ್ರಿ, कुछ तो आंख में गिर गए। ನೋಡ್ಕೊಂಡು ಖುಷಿ ಪಡ್ತೀವಿ, वहाँ पर पकड़कर हम खुश हो जाते हैं, हम नाचते हैं, ಮುದ್ದಿಡ್ತೀವಿ. हम झूमते हैं। 20 ವರ್ಷದ ನಂತರ ಭೇಟಿ ಆಗಿದ್ದೀವಿ, 20 साल के बाद हम मिल रहे हैं। ನೆರೆಯವ್ರ ಪಕ್ಕದವ್ರ ಕತೆ, ಅವ್ರು ಎಲ್ಲೋದ್ರು ಇವ್ರು ಎಲ್ಲೋದ್ರು, यह कहाँ गए वह कहाँ Thank गए, you. सब कहानियाँ। ಏನೋ ಮಾತಾಡ್ತೀವಿ, हम बात करते हैं, ಊಟ ಮಾಡ್ತೀವಿ, हम खाना खाते हैं। ನಾವೇ ನೀಡ್ತೀವಿ. ಇಷ್ಟು ವರ್ಷದ ಮೇಲೆ ಬಂದು ಇನ್ನೂ ಸ್ವಲ್ಪ ಉಣ್ಣ. इतना साल के बाद आया और थोड़ा खा ಯಾಕೆ? ले। क्यों? ಯಾಕೆ? ಅದು ಸಂತೋಷನ ತಾನೇ, वह भी खुशी ही है ना, ಆದ್ರೆ ಅದು ಸರಿಯಾದ ಬುನಾದಿ ಅಲ್ಲ. लेकिन वह ಜೀವನದಲ್ಲಿ ಬರೋ ಒಂದು ಸಂತೋಷ ಅದು, जिंदगी में आने वाला एक खुशी वो है। ಅದನ್ನೇನಾದ್ರೂ ನೀನು ಬುನಾದಿ ಮಾಡ್ಕೊಂಡು अगर उस खुशी को आप नींव बनाएंगे तो ಹುಚ್ಚನೇ ಆಗ್ಬಿಡ್ತೀಯ. आप पागल ही बन ಯಾಕೆ? जाएंगे। क्यों? ಈ ಖುಷಿ यह खुशी ರಾಕೆಟ್ ತರ ಹಾರ್ತದೆ, ನೋಡಿದ ತಕ್ಷಣ ಝುಯ್ ಅಂತ. देखते ही रॉकेट के जैसा वो उड़ता है। ಅವತ್ತು ಅವ್ರ ರಾತ್ರಿ ಇವತ್ತು ನೀನು ನಮ್ಮ ಮನ್ಯಾಗ ಇರ್ಬೇಕಲ್ಲ, आज के दिन हमारे घर में ही तुम्हें रहना है। ಅವ್ರು ಇಷ್ಟು ವರ್ಷದಿಂದ ಬಂದೆ, ಮತ್ತೆ ನಾ ಎಲ್ಲಿ ಹೋಗ್ಲಿ, इतने साल के बाद आया हूँ, मैं कहाँ पर जाऊँ। ರಾತ್ರಿ 2 ಗಂಟೆ ಮಟ್ಟ ಮಾತಾಡಿದ್ರೆ रात के 2 बजे तक बात करना। ಆಯ್ತು. ಮಾರನೇ ದಿನ अगला दिन ಎದ್ದ ಮೇಲೆ उठने के बाद ನಾ ಚಾ ಮಾಡ್ತೇನೆ, मैं चाय बनाऊंगा। 2ನೇ ದಿನ ಮಾತು ಸ್ವಲ್ಪ ಕಡಿಮೆ ಆಗ್ತವೆ. दूसरा दिन बात थोड़े कम हो ಕೇಳ್ರಿ, जाते ನಾನು हैं। ಬಹಳ ಅವಶ್ಯವಾದ ಮಾತಾಡ್ತಾ सुनिए, ಇದ್ದೀನಿ मैं बहुत जरूरी बात कर ಸುಮ್ಮನೆ रहा हूँ ನಿಮ್ಮನ್ನ ನೀವು जिंदगी ಮೋಸ के लिए। ಮಾಡ್ಕೊಳ್ಬೇಡ್ರಿ. ऐसे ही कामों का खुद को धोखे में मत ಯಾಕೆ ಮೋಸ डालिए। ಮಾಡ್ಕೊಳ್ತೀರಿ? ನಿಮ್ಮನ್ನ ಎದುರಿಸ್ರಿ, क्यों अपने आप को धोखे में डालेंगे? उसका सामना ಎದುರಿಸ್ರಿ. कीजिए। ಮನುಷ್ಯರಾಗಿದ್ರಿ ಇದನ್ನ ಎದುರಿಸ್ರಿ. मनुष्य है तो इसका सामना कीजिए। 3ನೇ ದಿನ, तीसरा दिन, 4ನೇ ದಿನ चौथा दिन, ಆ ಸಂತೋಷದ ಮಟ್ಟ वह खुशी का हद ಕಡಿಮೆ ಆಗ್ತಾ ಬರ್ತದೆ. वो कम होते ಅದರ जाता ಅರ್ಥ ಆ है। ಸಂತೋಷ ಬೇಡ ಅಂತ ಹೇಳ್ತಾ ಇಲ್ಲ उसका ನಾನು. मतलब वो खुशी नहीं चाहिए मैं नहीं कह ಯಾವ रहा। ಸಂತೋಷ ಎಲ್ಲಿದನ್ನದನ್ನ ಗುರುತಿಸಿ, कौन सा खुशी कहाँ से है उसे आप पहचान ಆಗ ನಿಮಗೆ लीजिए। ಸರಿಯಾದ ಸಂತೋಷವನ್ನ ಪಡೆದುಕೊಳ್ಳುವುದಕ್ಕೆ ಗಮನ ಕೊಡೋ ಕ್ಷಮತೆ ಬರ್ತದೆ. तब ठीक खुशी को स्वीकारने के लिए, उस पर ध्यान देने के लिए आपके अंदर क्षमता आता है। ನೆಹೆಮೀಯ 8 ನೆಹೆಮೀಯ 8 ಬಂದ್ ತೆಗೆದ್ರ 10ನೇ ವಚನ. नेहमिया का पुस्तक उसका 8वां अध्याय उसका 10वां वचन। ಇದಲ್ಲದೆ ಯಜ್ರನು ಇದಲ್ಲದೆ ಏಜ್ರನು ಅವರಿಗೆ ಅವರಿಗೆ ಹೋಗಿ ಮೃಷ್ಟಾನ್ನವನ್ನು ಮಧುರ ಪಾನವನ್ನೂ ತೆಗೆದುಕೊಳ್ಳಿರಿ, ತಮಗೋಸ್ಕರ ಏನೂ ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತವಾದ ದಿನವಾಗಿರುವುದರಿಂದ. ಕಡೆಯಲ್ಲ ನನ್ನ ಮೆಲ್ಲಗೆ ಹೋದಮ್ಮ. ಈ ದಿನವು ನಮ್ಮ ಅದಾದ್ಮೇಲೆ ಮುಂದೆ ಓದು. ತಮಗೋಸ್ಕರ ಏನೂ ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ. ಯೆಹೋವನ ಆನಂದವೇ, ಯೆಹೋವನ ಆನಂದವೇ. ಸ್ವಲ್ಪ ಗಟ್ಟಿಯಾಗಿ, थोड़ा सा जोर से, ಎಲ್ಲರೂ ಕೂಡಿ, सब मिलकर कहिए, ಎಲ್ಲರೂ ಕೂಡಿ, सब मिलकर कहिए, ಸ್ವಲ್ಪ ಗಟ್ಟಿಯಾಗಿ, थोड़ा सा जोर से कहिए। ಸಾರಿ, ಮೊಬೈಲಿನ ಆನಂದವೇ, ಪಿಕ್ನಿಕ್ಕಿನ ಆನಂದವೇ, ಬಂಗಾರದ ಆನಂದವೇ, ಬೆಳ್ಳಿಯ ಆನಂದವೇ, ಫಂಕ್ಷನಿನ ಆನಂದವೇ, ಬರ್ತ್ಡೇ ಆನಂದವೇ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ಕನ್ನಡ ಬಹಳ ಸುಂದರವಾಗಿದೆ. कन्नड़ा बहुत सुंदर ಯೆಹೋವನ तरीके से है। ಆನಂದವೇ यहोवा का आनंद ही ಆಶ್ರಯ. ಆಶ್ರಯ ಅಂದ್ರೆ शरण स्थान, यानी ಮೈ ಮರೆತು ರೆಸ್ಟ್ ಮಾಡೋ ಸ್ಥಳ, अपने आप को भूल कर आराम करने ನೋವುಗಳನ್ನ वाला जगह, ಮರೆಯುವ ಸ್ಥಳ. सारे दर्दों को भूलने वाला ಎಲ್ಲಿದೆ जगह। ಅಂತಪ್ಪ? वो कहाँ पर है? ಯೆಹೋವನ ಆನಂದವೇ. यहोवा का आनंद। ನಿನ್ನ ನೋವನ್ನ ಕೆಲವು ತಮ್ಮ ನೋವನ್ನ ಮರಿಲಿಕ್ಕೆ ರಾತ್ರಿ ಎಲ್ಲ ಕುಡಿಬಹುದು, ಮುಂಜಾನೆ ಹತ್ರ ನೋವು ಹೋಗಿರೋದಿಲ್ಲ, ಅಲ್ಲೇ ಇರ್ತದೆ. थोड़े लोग दर्द को भूलने के लिए पूरा रात पी सकते हैं, लेकिन सुबह उठते ही वो चला नहीं जाता, ಕೆಲವರು लेकिन ನೋವನ್ನ वैसे ही ಮರಿಲಿಕ್ಕೆ रहता है। थोड़े लोग दर्द को भूलने के लिए ತಿರ್ಗಾಡ್ಕೊಂಡು ಬರ್ಬೋದು, यहाँ वहाँ घूम कर आ सकते ಆದ್ರೆ हैं, ತಿರುಗಿ ಮರ್ಬೇಕು, ಅಲ್ಲೇ ತಿರುಗಿ ಅದೇ ನೋವಿಗೆ. लेकिन वापस आने के बाद फिर से उसी ಯಾಕಂದ್ರೆ दर्द में, ಯಾವ ಸಂತೋಷಗಳು ಅದರ ಬುನಾದಿ ಅಲ್ಲ. क्योंकि उनमें से कोई भी खुशी उसका नींव नहीं है। ಎಲ್ಲಾ ಸಂತೋಷಗಳ
ಸಂತೋಷಗಳಿಗೆ ತಾಯಿಯಾಗಿರುವಂತ ಎಲ್ಲಾ ಸಂತೋಷಗಳಿಗೆ ಬುನಾದಿಯಾಗಿರುವಂತ ಎಲ್ಲಾ ಸಂತೋಷಗಳಿಗೆ ಮೂಲವಾಗಿರುವಂತ ಇನ್ನೊಂದು ಸಂತೋಷವಿದೆ. ಅದು ಯೆಹೋವನ ಆನಂದ, ಯೆಹೋವನು ಕೊಡುವ ಸಂತೋಷ. हर एक खुशी के लिए एक मूल है, हर एक खुशी के लिए एक माँ है, हर एक खुशी के लिए एक नींव है, वो यहोवा का आनंद है. ये हर तरह के खुशियों के लिए एक माँ है, उसका उस सब खुशियों का माँ है ना, और वो यहोवा का आनंद है. सहाय ಆಗ್ತಾ ಇದೆ. ನೀನು ಎಲ್ಲೇ ಸಂತೋಷ ಹುಡುಕು, चाहे कहीं भी आप खुशी ढूंढिए, ಮತ್ತೆ ಖಾಲಿತನಕ್ಕೆ ಬರ್ತೀಯ. फिर से खालीपन के ही ಇವತ್ತು ನನ್ನಿಂದ ನೀನು ಮುಚ್ಕೋ. आज के दिन मुझसे तुम छुप लो. ನಿನ್ನಿಂದ ನೀನು ಹೆಂಗ್ ಮುಚ್ಕೊಳ್ತೀಯೋ, खुद से तुम कैसे छुपे ಕರ್ತನಿಂದ रहोगे, ಹೆಂಗ್ ಮುಚ್ಕೊಳ್ತೀಯ ನೀನು. परमेश्वर से आप छुपे कैसे ಈಗ रहेंगे. ಪ್ರವಾದಿಯಾಗಿ भविष्यवक्ता ಆತನ बनकर, ವಾಕ್ಯದಿಂದ उनके वचन से ನಿನ್ನ ಹೃದಯದ ಒಳಿತಿಗೆ आपके हृदय के भलाई के ಆತನ लिए, ಸನ್ನಿಧಿಯಲ್ಲಿ ಕೂತ್ಕೊಂಡು उनके उपस्थिति में बैठकर, ಅನಾರೋಗ್ಯದಲ್ಲಿಯೂ ಪ್ರಾರ್ಥಿಸಿ बीमारी में भी ಆತನ प्रार्थना ಹೃದಯದ कर, ಮಾತನ್ನ ನಿನ್ನ ಗುಣಪಡಿಸುವಿಕೆಗೋಸ್ಕರ ತಂದಿದ್ದೇನೆ. उनके हृदय के बात को आपके चंगाई के लिए मैं लाया हूँ. ಸ್ವೀಕರಿಸಿಕೋ. आप उसे स्वीकार लीजिए. ಅರ್ಥ ಆಗ್ತಾ ಇದೆಯಾ? क्या आप समझ पा रहे हैं? ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? क्या व्यत्यास आप समझ पा रहे हैं? ಯೆಹೋವನ ಆನಂದ, यहोवा का आनंद. ಇದನ್ನ ಸಾಧಿಸಿಕೊಳ್ಳೋದ್ರಲ್ಲಿ ಫೋಕಸ್ ಆಗಿರಬೇಕು. इसे हासिल करने में हमें ध्यान देना ಯಾಕೆ? है. क्यों? ಮಾರ್ಗವನ್ನ ಸಮಪಡಿಸಿಕೋ. मार्ग को समथर कर, ಅಂದ್ರೆ उसका मतलब ಇದನ್ನ ಸಾಧಿಸಿಕೊಳ್ಳಲಾಗದಂತೆ ಸೈತಾನು ನಿನ್ನ ಮಾರ್ಗಗಳನ್ನ ಎಡುತ್ತಾ ತರುತ್ತಾನೆ. इसे हासिल नहीं करना है कि क्या तुम्हारे रास्तों में शैतान रुकावट डाल देगा. ನಾನಿವತ್ತು ಸಹಾಯ ಮಾಡ್ತಾ ಇದ್ದೇನೋ, ಸಮಯ ವ್ಯರ್ಥ ಮಾಡ್ತಾ ಇದ್ದೇನೋ ಗೊತ್ತಿಲ್ಲ. मैं आज मदद कर रहा हूँ या फिर समय व्यर्थ नान कर रहा हूँ, मैं मात्र नहीं कल्तिದ್ದೇನೆ. जानता, लेकिन मैंने तो सीखा है. ಯಾವಾಗ ನಾನು ಹೇಳ್ತೀನಿ ಎಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ ಅದನ್ನ. मैं बताता हूँ ये कहाँ पर मिलेगा. ಇದು ನಾನು ಹೇಳದ್ ನೆನಪುಳಿತಾ ಇದೆಯಾ? जो मैं बता रहा हूँ क्या याद में रह ಕೀರ್ತನೆ रहा है? 16:11. भजन संगीता उसका ಕೀರ್ತನೆ 16:11. भजन संगीता उसका 16वां अध्याय उसका 11वां ಕೀರ್ತನೆ 16. ದೇವರು ನನ್ನನ್ನು ಹಾ. ತುಂಟರಿಗೆ ಒಪ್ಪಿಸಿ ಕೆಟ್ಟವರ ಕೈಗೆ ಎಸೆದು ಬಿಟ್ಟಿದ್ದಾನೆ. ಇಲ್ಲ ಕೀರ್ತನೆ 16:11 ಏನಮ್ಮ? ಅಲ್ಲಿದೆ ನೋಡು, ಹೋದ್ರೆ ನೀನು ನನಗೆ ಹಾ. ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ಒಂದ್ ನಿಮಿಷ, ಯಾರು ತಿಳಿಸ್ತಾರೆ? कौन दिखाता है? ಇದು ಅರ್ಥ ಆಗ್ತದೆ ಇಲ್ಲ ಗೊತ್ತಿಲ್ಲ. ये आपको समझ आ रहा है? ಟಿವಿ ಜೀವ ಮಾರ್ಗ ತೋರಿಸೋದಿಲ್ಲ, टीवी जीवन का मार्ग नहीं ಇಂಟರ್ನೆಟ್ ಜೀವ दिखाता, ಮಾರ್ಗ ತೋರಿಸೋದಿಲ್ಲ, इंटरनेट जीवन का मार्ग नहीं ಗೆಳೆಯರು दिखाता, ಜೀವ ಮಾರ್ಗ ತೋರಿಸೋದಿಲ್ಲ. और दोस्त भी जीवन का मार्ग नहीं दिखाते. ಕೇಳ್ತಾ ಇದ್ದೀರಾ? क्या आप सुन रहे हैं? ದಾವೀದನಿಗೆ ಏನ್ ಕಡಿಮೆ? दाऊद को क्या कमी है? ದಾವೀದನ್ ಹೇಳ್ತಾ ಇದ್ದಾನೆ, दाऊद कह रहा है, ನೀನು ನನಗೆ ಜೀವ ಮಾರ್ಗವನ್ನು ತೋರಿಸುತ್ತಿ, ನಿನ್ನ ಸಮ್ಮುಖದಲ್ಲಿ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಪರಿಪೂರ್ಣ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಇದನ್ನ ಮೊದಲು ಜೀರ್ಣ ಮಾಡ್ಕೊಳ್ಳೋಣ. पहले इसे पचन ಯಾರಾದ್ರೂ करेंगे. ಒಂದ್ಸಾರಿ ಗಟ್ಟಿಯಾಗಿ ಆಮೇಲೆ ಒಂದಾಗ ಹೇಳ್ತೀರಾ? एक बार जोर से आमीन कहिए. ಯಾಕೆ ಬೇರೆ ಎಲ್ಲಾ ಸಂತೋಷಗಳಿಗೆ ಒಂದು ಕೊನೆ ಇದೆ. क्यों बाकी सारे खुशियों को एक अंत्य है. ಸಂಬಂಧಿಕರು ಬಂದಾಗ ಖುಷಿ ಪಡ್ತೀವಿ, रिश्तेदार आते हैं तो हम खुश ಆದ್ರೆ हो 4 जाते ದಿನದ हैं, ನಂತರ ತಂಗಳ ಆಗುತ್ತೆ. लेकिन 4 दिन के Correct बाद है? वो खुशी ठंडा हो ಆದ್ರೆ जाता ದೇವರ है. ಪ್ರಸನ್ನತೆ लेकिन परमेश्वर का उपस्थिति ಇನ್ನೂ ಹೋಗ್ಬೇಕು, और भी ಇನ್ನೂ जाना है, ಹೋಗ್ಬೇಕು, और भी जाना ಇನ್ನೂ है, ಪ್ರಾರ್ಥಿಸಬೇಕು, और भी प्रार्थना ಇನ್ನೂ करना है, ಆರಾಧಿಸಬೇಕು. और भी आराधना ಯಾಕೆ? करना है. क्यों? ಎಲ್ಲಾ ಸಂತೋಷಗಳಿಗೆ ಒಂದೇ ಒಂದು ಬುನಾದಿ, सारे खुशियों के लिए एक ही एक नींव ಎಲ್ಲಾ है. ಸಂತೋಷಗಳಿಗೆ ಒಂದೇ ಒಂದು ಅಡಿಪಾಯ. हर एक खुशी के लिए एक ही एक ಯೆಹೋವನ नींव है. ಪ್ರಸನ್ನತೆ, ಯೆಹೋವನ वो यहोवा का ಇನ್ನೊಂದ್ಸರಿ उपस्थिति ಓದಮ್ಮ. ನಿನ್ನ है. ಸಮ್ಮುಖದಲ್ಲಿ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಪರಿಪೂರ್ಣ, ನಿನ್ನ ಸಮ್ಮುಖದಲ್ಲಿ. ಕೆಲಸದಲ್ಲಿ ಅಲ್ಲಿ ಹೋಗ್ತೀನಿ, थोड़ा समय में वहां पर जाता हूँ, ನೋವುಗಳು ಮರ್ತು ಬಿಡ್ತದೆ. सारे दर्दों को भूल जाता हूँ. ಪಿಕ್ನಿಕ್ ಅಲ್ಲಿ ಮರಿತದ, क्या पिकनिक में भूल जाते ಇಂಟರ್ನೆಟ್ हैं? ಅಲ್ಲಿ ಮರಿತದ, क्या इंटरनेट में भूल जाएंगे? ತಿರುಗಿ ಬರ್ತದೆ. वो वापस ಆದ್ರೆ आएगा, ಆ ಸನ್ನಿಧಿಯಲ್ಲಿ लेकिन उसके उपस्थिति में ಮರ್ತೋಗ್ಬಿಡ್ತೀವಿ. वो हम भूल भी जाते ಯಾಕಂದ್ರೆ हैं. ಆತನ ಪ್ರೀತಿ ಎಷ್ಟು हिंदी में कितना इतना उसका प्यार उंडेल लेता है कि मनुष्य में दे मिलने वाला हर एक प्यार उसके सामने छोटा दिखना चालू हो जाता है. ಆತನ ಸನ್ನಿಧಿಯಲ್ಲಿ ಹೋಗುವಾಗ ಎಷ್ಟು ಪ್ರೀತಿಯಿಂದ ಮುತ್ಕೊಳ್ತಾನಂದ್ರೆ, ಗಂಡನ ಪ್ರೀತಿ ಬೇಡ, ಹೆಂಡತಿ ಪ್ರೀತಿ ಬೇಡ, ದೇವರೇ ಹಗಲು ರಾತ್ರಿ
ರಾತ್ರಿ ಈ ಪ್ರಸನ್ನತೆ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರ್ತದಪ್ಪ. ಎಷ್ಟು ಜನರಿಗೆ ಅನಿಸ್ತದೆ ನಿಮಗೆ? कितने ಅನಿಸಿದೆ लोगों को ಎಷ್ಟು लगता ಜನರಿಗೆ? है? कितने लोगों को ಬೇರೆ ऐसे ಏನು लगा ಬೇಡ. है? दूसरा कुछ भी नहीं चाहिए. ಅಲ್ಲಿ ಸಂತೋಷ ಪಡ್ರಿ, आप खुश हो, ಆದ್ರೆ ಅಲ್ಲಿ ಸಂತೋಷ ಹುಡುಕ್ಬೇಡ್ರಿ. लेकिन वहाँ पर खुशी को ಯಾರೋ मत ಮದ್ವೆ ढूंढिए. ಕರೆದ್ರ किसी ने शादी में ಹೋಗಿ बुलाया, जाइए, ಸಂತೋಷ ಪಡ್ರಿ. खुशी ಆದ್ರೆ मनाइए. ಫಂಕ್ಷನ್ ಗಳಿಗೆ ಹೋಗೋದ್ರಲ್ಲಿ ಇವತ್ತಿನ ದಿನದಲ್ಲಿ आज के दिनों में ದೊಡ್ಡ ದೊಡ್ಡ ಸ್ಟಾರ್ಗಳು, बड़े बड़े स्टार्स, ದೊಡ್ಡ ದೊಡ್ಡ ಆಕ್ಟರ್ಗಳು बड़े बड़े ಒಳಗಡೆ अभिनेता ಎಷ್ಟು ಖಾಲಿ ಇದಾರೆ ಗೊತ್ತಾ? अंदर से कितने खाली पार्टी हैं आप मारते जानते हो? हैं। वो पार्टी करते हैं, ರಾತ್ರಿ ಮನೆಗೆ ಬಂದ್ಮೇಲೆ रात को घर वापस आने के खालीपन बाद खालीपन ಅದನ್ನ ತುಂಬಿಕೊಳ್ಳಿಕ್ಕೆ उसे भरने के लिए ಪ್ರತಿದಿನ ಪಾರ್ಟಿ ಮಾಡ್ತಾರೆ. हर दिन वो पार्टी ಆದ್ರೆ करते हैं, ಖಾಲಿತನ ಯಾರು ತುಂಬಲಿಕ್ಕೆ ಆಗೋದಿಲ್ಲ. लेकिन वो खालीपन कोई भी भर ಕೆಲವರಿಗೆ नहीं सकता. ಸಹಿಸದನೆ थोड़े लोग वो सह नहीं पाते ಆತ್ಮಹತ್ಯೆ ಮಾಡ್ಕೊಳ್ತಾರೆ, और वो आत्महत्या कर ಕುಡಿಲಿಕ್ಕೆ लेते ಹೋಗ್ತಾರೆ. हैं, वो पीने के लिए ಎಲ್ಲ चले ನೀನು जाते ಎಷ್ಟು हैं. ಭಾಗ್ಯಶಾಲಿ. आप कितने भाग्यवान हो, ಯಾಕಂದ್ರೆ ಎಲ್ಲಾ ಸಂತೋಷಗಳಿಗೆ क्योंकि सारे खुशियों ಮೂಲವಾದಂತ में जो मूल है, ಆಳವಾದಂತ जो गहरा है, ಬುನಾದಿಯನ್ನು ದೇವರು ನಿನಗೆ ಕೊಡ್ತಾ ಇದ್ದಾನೆ. नींव को परमेश्वर आपको दे रहे हैं. ನೀನು ಅದರ ಮೇಲೆ ಫೋಕಸ್ ಆಗಿರಬೇಕು. आप उस पर ध्यान देकर ಯಾಕೆ? चलना है. क्यों? ಕದ್ದುಕೊಳ್ಳೋನಿದ್ದಾನೆ, चोरी करने वाला है, ಸುಳುಕೊಳ್ಳೋನಿದ್ದಾನೆ, और उसे चोर चुराने वाला है, ಕೊಲ್ಲೋನಿದ್ದಾನೆ. उसे खून करने ಅವನು वाला ನಿನ್ನನ್ನು है, ಕೊಲ್ಲೋದಿಲ್ಲ, वो आपको खून नहीं करता, ಆನಂದವನ್ನ ಕೊಲ್ಲಿಕ್ಕೆ ಬರ್ತಾನೆ. लेकिन उस आनंद को मारने के लिए वो आता है. ಯಾಕಂದ್ರೆ ಅವನು ಗೊತ್ತು क्योंकि वो जानता है ಅದನ್ನ ಕೊಂದ್ಬಿಟ್ರೆ अगर उसे मैं मार ಇವನು दूंगा तो ನಗೋದಿಕ್ಕಾಗೋದಿಲ್ಲ, ये हंस भी नहीं पाएगा, ಉಣ್ಣೋದಿಕ್ಕಾಗೋದಿಲ್ಲ, ये खा नहीं पाएगा, ಪ್ರಾರ್ಥನೆ ये ಮಾಡೋದಿಕ್ಕಾಗೋದಿಲ್ಲ. प्रार्थना नहीं कर पाएगा. ಹಾಗಾದ್ರೆ ಫೋಕಸ್ ಇರಬಾರ್ದ ನಾವು? ऐसा है तो हमें ध्यान देकर नहीं चलना है. ಯಾವಾಗ್ನಿಂದ ಇದನ್ನ ಕಲ್ತಿದ್ದೀನೋ कब जब से मैंने इसे ನನ್ನ सीखा है, ಮನೋಸ್ಥಿತಿ ಬದಲಾಗಿ ಹೋಗ್ಬಿಟ್ಟಿದೆ. मेरा मन का अवस्था वो बदल चुका है. ಯಾರನ್ನ ತಾಳ್ಕೊಳ್ಳಿಕ್ ಆಗ್ತಾ ಇರ್ಲಿಲ್ವೋ जिसको मैं सह नहीं ಅವರನ್ನ पाता था, ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆ. उसे मैं प्यार कर ಯಾಕೆ? पा रहा हूँ. क्यों? ಯಾಕೆ? क्यों? ಯಾಕೆ? क्यों? ಯಾಕಂದ್ರೆ ಅಡಿಪಾಯ ಯಾವುದು ಅನ್ನೋದು ಗೊತ್ತಾಯ್ತು. क्योंकि नींव क्या है वो मुझे पता चल ನಾನು चुका ರೈಡಿಂಗ್ है. ಹೋದ್ರೆ ಅದು ಒಬ್ಬನೇ ರೈಡಿಂಗ್ ಹೋದ್ರೆ ಅಂತ ಸಂತೋಷವೇ ಬೇರೆ ಇಲ್ಲ ನನಗೆ. मैं अकेला राइड पर जाता हूँ तो वो खुशी ही दूसरा ಬಹಳ अलग ಸಂತೋಷ है. ಅನಿಸ್ತದೆ. मुझे बहुत खुशी ಆದ್ರೆ महसूस ಮನೆಗೆ होता ಬಂದ್ಮೇಲೆ है, लेकिन घर वापस आने के बाद ಅದೇ ಶೂನ್ಯ. वही शून्य. ಆದ್ರೆ ಅದೇ लेकिन वहाँ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ತೀನಿ, परमेश्वर की उपस्थिति में बैठता हूँ, ಮೊದಲು ಅದನ್ನು ತುಂಬಿಕೊಳ್ತೀನಿ. पहले उसे भर ಎಷ್ಟು लेता हूँ. ಪ್ರಸನ್ನತೆ. इतना उपस्थिति, 2 ದಿನ 2 दिन 3 ದಿನ 3 दिन, ಕೊನೆಗೆ ವಿಚಾರ ಬರ್ತದೆ, अंत में एक सोच आता ಈಗ है, ನಾನು ರೈಡ್ ಹೋಗ್ತೀನಿ. अब मैं एक राइड को ಈಗ चला ಹೆಂಗ್ ಹೋಗ್ತೀನಿ जाऊंगा. ಗೊತ್ತಾ? आप कैसे जाऊंगा ಹೆಲ್ಮೆಟ್ पता है? ಹಾಕಿರ್ತೀನಿ, हेलमेट में पहनता ಸೌಂಡ್ हूँ, ಬರ್ತಾ ಇರ್ತದೆ, आवाज आते ಫುಲ್ रहता ಸ್ಪೀಡ್ है, ಹೋಗ್ತಾ ಇರ್ತೀನಿ, फुल स्पीड जाता रहता ಅದು हूँ, ಡಬ 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 ಅಂತಿರ್ತದೆ. वो आवाज करते रहता है. ಇಲ್ಲಿ ನಾನು और यहाँ पर मैं ಹೋ ರಬ 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 ಅಂತಿರ್ತೀನಿ. अनन्य भाषा में प्रार्थना ಯಾಕೆ? करता रहता हूँ. क्यों? ಬುನಾದಿಯ ಮೇಲೆ ಎರಡನೇ ಸಂತೋಷ. और नींव के ऊपर दूसरा खुशी. ಅರ್ಥ ಆಯ್ತಾ? क्या आप समझ पा रहे हो? ಈಗ ನೋಡಿ, ಕೇಕ್ ಮೇಲೆ ಐಸಿಂಗ್ ಮಾಡಿರ್ತಾರಲ್ಲ, ಕೇಕ್ ಮೇಲೆ ಐಸಿಂಗ್ ಮಾಡಿರ್ತಾರಲ್ಲ, केक के ऊपर आइसिंग करते हैं ना, ಚೆರ್ರಿ ಇಟ್ಟಿರ್ತಾರಲ್ಲ, चेरी रखते ಆ हैं. ಚೆರ್ರಿ ಒಂದು ಪಿಕ್ನಿಕ್, ಒಂದು ಶಾಪಿಂಗ್ ಚೆರ್ರಿ. ಕೇಕ್ ಇಲ್ಲ ಅಂದ್ರೆ ಎಲ್ಲಿದಾವ ಚೆರ್ರಿ ಇಡ್ತೀಯ? अगर केक ही नहीं है तो चेरी आप कहाँ पर रखेंगे? ಮೊದಲು ಕೇಕ್ ಅನ್ನ ಕಟ್ಟು. पहले केक को ಏನದು? बांधिए. वो क्या है? ದೇವರ ಪ್ರಸನ್ನತೆ परमेश्वर का ನಿನ್ನ उपस्थिति ಸಮ್ಮುಖದಲ್ಲಿ आपके निकट, ಪರಿಪೂರ್ಣವಾದ ಆನಂದ. आनंद का भरपूरी है. ಆನಂದ ಸಿಕ್ಕ ಮೇಲೆ वह आनंद मिलने के ಅದೇ बाद ರೈಡಿಗೆ ಹೋಗ್ತೀನಿ, उसी राइड को मैं ಅದೇ जाता ಪಿಕ್ನಿಕ್ हूँ, ಹೋಗ್ತೀನಿ, वही पिकनिक को मैं ಅದೇ जाता हूँ, ಶಾಪಿಂಗ್ ಹೋಗ್ತೀನಿ. वही शॉपिंग को मैं जाता हूँ. ಆದ್ರೆ लेकिन ಆನಂದ ನನ್ನ ಕಾಯ್ತಾ ಇರ್ತದೆ. वह आनंद मेरी रखवाली करते ಇನ್ನೂ रहता ಹೆಚ್ಚಿಗೆ है, ಎಂಜಾಯ್ ಮಾಡ್ತೀನಿ. और भी ज्यादा मैं वहां पर एंजॉय करता हूँ. ಇನ್ನೊಂದ್ಸರಿ ಓದ್ತಿ ಮಾತನ್ನ. और एक बार आप उसे पढ़ेंगे. ನಿನ್ನ ಸಮ್ಮುಖದಲ್ಲಿ ನಿನ್ನ ಯಾವ್ದಾದ್ರು ಮನುಷ್ಯರ ಸಮ್ಮುಖದಲ್ಲಿ ಸಂತೋಷ ಹುಡುಕಿಯ ನೀನು? ನಿನ್ನಂತ ಹುಚ್ಚನೆ ಯಾರು ಉಳಿದಿಲ್ಲ. कोई भी मनुष्य के सम्मुख में आप ಯಾವ್ದಾದ್ರು ವಸ್ತುವಿನ ಸಮ್ಮುಖದಲ್ಲಿ ಸಂತೋಷ ಹುಡುಕಿಯೇ ನಿನ್ನಂತ ಮೂರ್ಖನೇ ಯಾರು कोई भी ಇರೋದಿಲ್ಲ. वस्तु के अंदर खुशी ढूंढेंगे तो आपके जैसा मूर्ख कोई नहीं ಯಾವ್ದೋ है. ಅನ್ಯೋನ್ಯತೆಯಲ್ಲಿ ಸಂತೋಷ ಹುಡುಕಿಯೇ ನಿನ್ನಂತ कोई भी सहभागिता में आप खुशी ढूंढेंगे तो आपके जैसा, ನಿನ್ನ ಸಮ್ಮುಖದಲ್ಲಿ, आपके सम्मुख में, ನಿನ್ನ ಸಮ್ಮುಖದಲ್ಲಿ आपके सम्मुख में ಏನಂತೆ? क्या है? ಪರಿಪೂರ್ಣ ಸಂತೋಷವಿದೆ. आनंद का ಎಷ್ಟು ಜನ ಇದನ್ನ भरपूरी ಅನುಭವಿಸಿದಿರಾ? है. कितने लोगों ने इसे अनुभव ಆತನ किया है? ಸನ್ನಿಧಿಯಲ್ಲಿ ಆರಾಧನೆ ಮಾಡುವಾಗ उनकी उपस्थिति में आराधना करते समय ಕೋಣೆಯಲ್ಲಿ ಯಾರು ಬಂದ್ರು ಬೇಡ ಅನಿಸ್ತದೆ. कमरे में कोई भी आता है तो नहीं चाहिए ऐसे लगता है. ಅಷ್ಟು उतना खुशी, ಆನಂದ, उतना आनंद, ಅಷ್ಟು ಪ್ರಸನ್ನತೆ. उतना उपस्थिति. ಹಾಗಿದ್ರೆ ಅದ್ರ ಬಗ್ಗೆ ಫೋಕಸ್ ಆಗ್ಬೇಕಲ್ಲ ನಾವು? ऐसा है तो उस पर ध्यान देना है ना? ಆಗ್ಬೇಕಾ ಬೇಡ? देना है या नहीं? ಹೆಂಗೆ ಫೋಕಸ್ ಆಗೋದು? कैसे ध्यान देना है? ಎಷ್ಟೇ ಕಷ್ಟ ಬರಲಿ, कितना भी चाहे कष्ट क्यों ना हो, ನೆವರ್ ಮಿಸ್ ಯೋರ್ ಕ್ವೈಟ್ ಟೈಮ್. ನಿನ್ನ
ಪ್ರಾರ್ಥನಾ ಸಮಯವನ್ನು ಕಳೆದುಕೊಳ್ಬೇಡ. कभी भी आपके प्रार्थना के समय को खो मत दीजिए. ಅಲ್ಲಿಂದ ಜೀವಕರವಾದ ಹೊಳೆಗಳು ಹರಿತವೆ. वहाँ पर जीवन के स्रोत बहते हैं. ಪ್ರಾರ್ಥಿಸು, प्रार्थना करना, ಆರಾಧಿಸು, आराधना करना. ನಿಜವಾದ ಸಂತೋಷ ತುಂಬಿಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. वहाँ पर सही में रहने वाला खुशी आपके ಯಾವಾಗ अंदर भरने ಸಂತೋಷ का है. ಬರುತ್ತೋ, जब ये खुशी आता है, ಸಂತೋಷಕ್ಕೆ ಒಬ್ಬ ತಮ್ಮ ಇದ್ದಾನೆ. खुशी के लिए एक भाई, छोटा भाई है. ಅವನ ಹೆಸರು ತಾಳ್ಮೆ. उसका नाम धीरज है. ಯಾವಾಗ ಸಂತೋಷವಿರ್ತದೋ, जब खुशी आता ಅವಾಗ है, ತಾಳ್ಮೆ ಬರ್ತಾನೆ. तब धीरज आता है. ಸಂತೋಷ ಬೆಳೆದಂಗೆ खुशी जैसे बढ़ते रहता ತಾಳ್ಮೆ है, ಬೆಳೀತಾನೆ. धीरज भी बढ़ता ಸಂತೋಷ है. ಬೆಳೆದಂಗೆ खुशी जैसे बढ़ता है. ಎಷ್ಟು ಜನರಿಗೆ कितने लोगों को समझ आ ಎಷ್ಟು रहा ಜನರಿಗೆ है? ಸಹಾಯ ಆಗ್ತದೆ कितने ಗೊತ್ತಿಲ್ಲ. लोगों को मदद हो रहा है ನನ್ನ मैं नहीं ಕರ್ತವ್ಯನ जानता. ನಿಷ್ಠೆಯಿಂದ ನನ್ನ ತಂದೆ ಮುಂದೆ ನಾನು ನೆರವೇರಿಸ್ತಾ ಇದ್ದೀನಿ. मेरे ನೀವು ಅದೇ जिम्मेदारी को ನಿಷ್ಠೆಯಿಂದ पूरे निष्ठा से ಸ್ವೀಕರಿಸ್ಕೊಳ್ತಿರೋ ಇಲ್ಲೋ, ಅದು ನಿನಗೂ ನಿನ್ನ ತಂದೆಗೂ ಬಿಟ್ಟಿರೋದು ನ್ಯಾಯದಂಡ ನಿನ್ನ ಮೇಲೆ ಇರಲಿ. वही ಆದ್ರೆ निष्ठा ನಾನು से आप स्वीकार रहे हो, ನಿಷ್ಠೆಯಿಂದ, नहीं मैं नहीं जानता. ಪ್ರಾಮಾಣಿಕವಾದ ಹೃದಯ, ಪಾರದರ್ಶಕವಾದ ಹೃದಯದಿಂದ ನಿಷ್ಠೆಯಿಂದ ಕರ್ತನ ಮುಂದೆ ಆತನ ನುಡಿದಿದ್ದನ್ನ ನಿಮ್ಮ ಕಿವಿಗಳಿಗೆ ನಾನು ಮುಟ್ಟಿಸ್ತಾ ಇದ್ದೀನಿ. मैं ईमानदारी के हृदय से निष्ठा, पूरे निष्ठा से जो परमेश्वर ने कहा उसे मैं बता ಅದಕ್ಕೆ रहा हूँ. ನೆಹೆಮೀಯ ಹೇಳ್ತಾನೆ, इसीलिए नेहमिया कहता है, ಯೆಹೋವನ ಆನಂದವೇ ನಿಮ್ಮ ಆಶ್ರಯ. ನೋವಾಯ್ತಾ, दर्द हुआ है, ಅಲ್ಲಿ ಓಡೋಗಿ. वहाँ पर ಕಷ್ಟ भाग ಆಯ್ತಾ, जाइए. ಅಲ್ಲಿ ಓಡೋಗಿ. संघर्ष आया, वहाँ पर भाग जाइए. ದುಃಖ ಆಯ್ತಾ, ಅಲ್ಲಿ ಓಡೋಗಿ. दुख हो रहा है तो वहाँ पर भाग जाइए. ಬೇರೆದೆಲ್ಲ ಮತ್ತೆ ಬರ್ತದೆ, बाकी बचा चीज फिर से आएगा, ಆದ್ರೆ ಇಲ್ಲಿ ಅದು ತಿರುಗಿ ಬರೋದಿಲ್ಲ. लेकिन यहाँ पर वो वापस नहीं आएगा. ಸಾರಿ ಆರಾಧನೆ ಮಾಡಿದ್ರೆ एक बार आराधना करते हैं तो ಯೆಹೋವನ ಮಮತೆ ಸ್ತ್ರೀಯ ಮಮತೆಗಿಂತಲೂ ಶ್ರೇಷ್ಠ ಅಂತ ಭಕ್ತನು ಬರ್ದಿಲ್ವಾ? भक्त लिखा है यहोवा के लेहुच्चा। ममता से स्त्री के ममता से ಯಾಕೆ यहोवा का ಮನುಷ್ಯರ ममता बड़ा ಮಮತೆಯಲ್ಲಿ है. ಪ್ರೀತಿ ಹುಡುಕ್ತೀಯಾ? क्यों मनुष्य के ममता में आप प्यार ढूंढते ಯಾಕೆ हो? ಆತನ ಮಮತೆಗೆ ಕೊರತೆ ಬಂತ ನಿನ್ನ ಜೀವಿತದಲ್ಲಿ? क्यों आपकी जिंदगी में परमेश्वर की ममता का ಯಾಕೆ कमी हो ಆತನನ್ನ गया है? ಸುಳ್ಳುಗಾರನನ್ನಾಗಿ ಮಾಡ್ತೀಯಾ? क्यों परमेश्वर को झूठा आप बनाते ಆತನ हो? ಸನ್ನಿಧಿಯಲ್ಲಿ ಹೋಗು. उनके उपस्थिति में आ ಆತನ जाइए. ಮಮತೆಗೆ ಕೊನೆ ಎಂಬುದಿಲ್ಲ, उनके ममता को अंत ಕೊರತೆ नहीं ಎಂಬುದಿಲ್ಲ. है. उनके ममता में कोई कमी नहीं है. ಹಲೋ, ಈಗ ವಾಕ್ಯದ ಅರ್ಥ ಹೇಳ್ತೀನಿ ಕೇಳಿ. अब उस वचन का मतलब बताता हूँ, सुनिए. ಕೆಲವರು ಹುಟ್ಟಿನಿಂದಲೇ ನಪುಂಸಕರು, ಕೆಲವರು ತಮಗೋಸ್ಕರ ಕರ್ತನಿಗೋಸ್ಕರ ಮಾಡಿಕೊಂಡವರು. ಅರ್ಥ ಆದ್ರೆ ಅರ್ಥ ಗೊತ್ತಾ? ಅದ್ರ ಅರ್ಥ ಆ ಮಮತೆಗೋಸ್ಕರ ಉಳಿದೆಲ್ಲ ಮಮತೆಗಳನ್ನ ಬದಿಗಿಟ್ಟವರು ತಮ್ಮನ್ನ ತಾವು ಆತನ ರಾಜ್ಯಕ್ಕೋಸ್ಕರ ನಪುಂಸಕ ಮಾಡ್ಕೊಂಡರು. बाकी सारे ममताओं को बगल में Some are रखकर born enough, परमेश्वर some are made themselves enough to the kingdom of heaven. You know why? Because those who have experienced this love, this grace, they will just keep aside every other love and enjoy this first and then attend that love. जिसने Because they परमेश्वर know this is the foundation. की ಇದೇ ಬುನಾದಿ. ಒಂದು ಗಿಡದ ಕೆಳಗಡೆ एक पेड़ के नीचे ನತಾನಿಯಲ್ ಕೂತ್ಕೊಂಡಿದ್ದ. नतानिएल बैठा है. ಯಾರು ಅವನನ್ನು ನೋಡಿಲ್ಲ ಅಂತ ತಿಳ್ಕೊಂಡಿದ್ರ. कोई भी उसे नहीं देख रहा है, ऐसे उसने सोचा. ಯೇಸು ಸ್ವಾಮಿ यीशु मसीह ದಿವ್ಯ ದೃಷ್ಟಿಯಿಂದ ಆಗಲೇ ಅವನನ್ನು ನೋಡಿದ್ದ. वहाँ पर दिव्य दृष्टि से पहले ही उसे देख लिया था. ನತಾನಿಯಲನನ್ನ ಆಂದ್ರೆಯನ್ನು ಕರ್ಕೊಂಡು ಬಂದ. नतानिएल को आंद्रू लेकर आया. ಯೇಸು ಸ್ವಾಮಿ ಅವನನ್ನು ನೋಡಿದ ತಕ್ಷಣ, यीशु मसीह उसे देखते ही, ನತಾನಿಯಲನೇ नतानिएल ನಿಜವಾದ ಇಸ್ರಾಯೇಲನೇ. सही में रहने वाला इजरायली. ಯಾಕೆ? क्यों? ದೇವರು ಹೊರಗಡೆ ಮನುಷ್ಯರಂತೆ ನೋಡೋನಲ್ಲ, ಒಳಗಡೆ ನೋಡೋನು. परमेश्वर मनुष्य के जैसे बाहर से नहीं देखता, लेकिन अंदर से ಅವನು देखता है. ನತಾನಿಯಲ್ನ ಹೃದಯವನ್ನ ಕಂಡ. परमेश्वर ने नतानिएल के हृदय को देख ಅವನ लिया ಆನಂದ था. ಎಲ್ಲಿದೆ? उसका आनंद कहाँ पर है? ದೇವರ ರಾಜ್ಯಕ್ಕೋಸ್ಕರ ಕಾಯ್ಕೊಳ್ಳೋದ್ರಲ್ಲಿ. परमेश्वर के राज्य के लिए इंतजार करने में है. ತಕ್ಷಣ ಹೇಳಿದ, उसी क्षण उसने कहा, ನನಗೆ ಗೊತ್ತು ನಿನಗೆ मुझे तुम कैसे जानते हो? ನತಾನಿಯಲನೇ, नतानिएल, ನೀನು ಆ ಗಿಡದ ಕೆಳಗಡೆ ಕೂತಿರೋದನ್ನ ನಾನು ಕಂಡೆನು. तुम उस पेड़ के नीचे जब बैठे थे, मैंने तुम्हें देखा ಅನೇಕ है. ಊಹೆಗಳನ್ನ ಹೇಳ್ತಾರೆ. ಏನ್ ಮಾಡ್ತಾ ಇದ್ದ ನತಾನಿಯಲ್ನಲ್ಲಿ? सब सोचते हैं कि नतानिएल वहाँ पर क्या कर रहा ಅವನಲ್ಲಿ था. ಏನ್ ಮಾಡ್ತಾ ಇದ್ದ ಅನ್ನೋದು ಯೇಸು ಸ್ವಾಮಿ ಹೇಳಿದ್ರ ಮೇಲೆ ಗೊತ್ತಾಗ್ಬಿಡ್ತದೆ. वो वहाँ पर क्या कर रहा था, ಹೇಳ यीशु ಇವತ್ತು. मसीह ने जो कहा उससे पता चलता है. ವೀಕ್ಷಕರು ನಂಬ್ತೀರಾ? वीक्षक, क्या तुम मानोगे, विश्वास करोगे? ನಂಬ್ತೀರಾ? क्या तुम विश्वास करोगे? ಏನಂತ ಹೇಳಿದ? उसने क्या कहा? ನಿಜವಾದ ಇಸ್ರಾಯೇಲನು. तुम सही में इजरायली हो. ನತಾನಿಯಲ್ ಏನ್ ಮಾಡ್ತಾ ಇದ್ದ ಗೊತ್ತಾ? ಆ ಗಿಡದ ಕೆಳಗಡೆ नतानिएल उस पेड़ के नीचे क्या कर रहा था, तुम ಮನ जानते हो? ಮುರಿದವನಾಗಿ ಗೋಳಾಡ್ತಾ ಇದ್ದ. ನಿನ್ನ ರಾಜ್ಯ ಯಾವಾಗ ಬರ್ತದೆ ಸ್ವಾಮಿ ಅಂತ ಕಣ್ಣೀರಿಡ್ತಾ ಇದ್ದ. ಯೇಸು ಸ್ವಾಮಿ ಅದನ್ನ ನೋಡಿದ. वहाँ पर टूटे हुए मन से वो रो रहा था, आंसुओं के साथ कह रहा था, परमेश्वर आपका राज्य ಯಾರಿಗೂ कब ಗೊತ್ತಿಲ್ಲ. आएगा? और यीशु मसीह उसने देखा, कोई ಯಾರಿಗೂ भी नहीं ಗೊತ್ತಿಲ್ಲ. जानते, कोई भी नहीं ನತಾನಿಯಲ್ जानते. ಕೇಳ್ತಾನೆ, नतानिएल पूछता है, ನಾನ್ ನಿಂಗೆ ಗೊತ್ತು? तुम मुझे कैसे जानते हो? ನಾನೇನು ಗಿಡದ ಕೆಳಗೆ ಕಂಡೆ. मैंने तुम्हें उस पेड़ के नीचे देखा. ಕೇಳ್ತಾ ಇದ್ದೀರಾ? क्या आप सुन रहे ಯಾಕೆ? हैं? क्यों? ಮುರಿದ ಹೃದಯಗಳ ಮೇಲೆ ಯೆಹೋವನ ದೃಷ್ಟಿ. टूटे हुए हृदयों के ऊपर यहोवा की नजरें. ಆದ್ರೆ ಅದರಲ್ಲಿರುವಂತ ಆನಂದನೇ ಬೇರೆ.
उसमें रहने वाला खुशी ही अलग है। ಎಷ್ಟು ಜನರಿಗೆ ಅರ್ಥ ಆಯ್ತು? कितने लोग समझ ಈಗ पाए ನಾನು हैं? ಮೊದಲಿಗೆ ಕೊಟ್ಟಂತ ವಚನಕ್ಕೆ ಬನ್ನಿ. ಯಾವ್ದು ಕೊಟ್ಟಿದ್ದು? ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಂತ ವಚನಕ್ಕೆ अब ಬನ್ನಿ. पहला जो वचन ನನ್ನ मैंने ಸಮಯ दिया ಮುಗಿಸ್ತು. उसके पास आप ಇನ್ನು आइए। 15 ನಿಮಿಷ ಇದೆ ನನ್ನ ಸಮಯದಲ್ಲಿ, अभी मेरे समय में 15 मिनट ಆದ್ರೆ है, ನಾನು ಮುಗಿಸ್ತಾ ಇದ್ದೇನೆ. लेकिन मैं खत्म कर रहा हूँ। ಪ್ರಾರಂಭದಲ್ಲಿ ಕೊಟ್ಟಂತ ವಚನ ಯಾವುದು? प्रारंभ में दिया गया वचन क्या है? ಅಲ್ಲ, ಜ್ಞಾನೋಕ್ತಿ नीति वचन का ನಾಲ್ಕು. पुस्तक उसका चौथा ಬನ್ನಿ, अध्याय। ಅಲ್ಲಿಗೆ ಬನ್ನಿ ಈಗ ದಯವಿಟ್ಟು. अब वहां पर आप आ जाइए। ಏನು ಮದ? ನೆಟ್ಟಗೆ ದೃಷ್ಟಿಸು. ಏಯ್, ಆ ಸಂತೋಷವನ್ನು ಸಾಧಿಸಿಕೊಳ್ಳೋದಕ್ಕೆ ನೆಟ್ಟಗೆ ದೃಷ್ಟಿಸು. उस खुशी को हासिल करने के लिए ಬಹಳ सीधे देखना। ಪರಿಸ್ಥಿತಿಗಳು, बहुत सारे ಬಹಳ हालात, ಜನರು, बहुत सारे ಬಹಳ लोग, ಸಂಬಂಧಗಳು, बहुत सारे ಬಹಳ रिश्ते, ಸಂಗತಿಗಳು, बहुत सारे चीजें ಆ ಫೋಕಸ್ ಅನ್ನ ಕೆಡಿಸ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಸೈತಾನನಿಗೆ ನೀನು ಸಂತೋಷವಾಗಿರೋದು ನೋಡ್ಲಿಕ್ಕೆ ಆಗೋದು. उस ध्यान को भटकाने के लिए आएंगे, क्योंकि शैतान तुम्हें खुश देख ही नहीं ಕೇಳ್ತಾ सकता। ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे ಹಾ, हैं? ಮುಂದೆ. ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ಯಾಕೆ ಅದ್ರ ಮೇಲೆ, ಅವ್ರ ಮೇಲೆ, ಇದ್ರ ಮೇಲೆ? क्यों उसके ऊपर, इनके ऊपर, उसके ऊपर? ನಿನ್ನ ಕಣ್ಣುಗಳು ಯೆಹೋವನ ಪ್ರಸನ್ನತೆಯಲ್ಲಿ ಮುಂದೆ ಇರಲಿ. आपके आंखें यहोवा के उपस्थिति के ऊपर आगे ही बनी रहे। ನೀನು ನಡೆಯುವ ದಾರಿಯನ್ನು ಸಮ ಮಾಡು. ನೀನು ಈ ಸಂತೋಷಕ್ಕೋಸ್ಕರ ಆತನ ಸನ್ನಿಧಿಯಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಅಡೆತಡೆಗಳು ಬರ್ತದೆ. इस खुशी के लिए उनकी उपस्थिति में बैठने के लिए हर एक तरीके की ಆದ್ರೆ ನಿನ್ನ रुकावट ಮಾರ್ಗವನ್ನು आएंगे। ಸಮಪಡಿಸ್ಕೋ. वहां पर रास्ते को ठीक कर लेना। ಬೇಗ ಮುಗಿಸ್ಕೊಳ್ತಾ ಇದ್ದೀವಿ. ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ನಿನ್ನ ಮಾರ್ಗಗಳೆಲ್ಲ ದೃಢವಾಗಿ. तुम्हारे सारे मार्ग दृढ़ ಅಂದ್ರೆ रहे। उसका मतलब ಆ ಸಂತೋಷದಲ್ಲಿ ನೆಲೆಗೊಳ್ಳೋದಕ್ಕೆ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಡ. उस खुशी में ही वास करने के लिए मन को आप मजबूत कर लीजिए। ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು. ಆಮೇನ್, ಆಮೇನ್. आमेन। ಎಷ್ಟು ಜನರಿಗೆ ಇವತ್ತು ಏನಾದರೂ ಸ್ವೀಕರಿಸ್ಕೊಂಡ್ರಿ? कितने लोगों ने कुछ तो आज स्वीकारा? ಏನಾದರೂ ಆಯ್ತಾ? क्या कुछ हुआ? ಆಮೇನ್, आमेन, ಆಮೇನ್. आमेन। ಒಂದು ನಾನು ಗಂಟು ಕಟ್ಕೊಂಡ್ಬಿಟ್ಟಿದ್ದೀನಿ. एक मैंने गांठ बांध लिया है। ಯಾವುದೇ ಸಂತೋಷ ಈ ಲೋಕದ್ದು इस दुनिया का कोई भी खुशी, ಸಿಗ್ಲಿ ಬಿಡ್ಲಿ, वो मिले या ना मिले, ಈ ಬುನಾದಿ ಸಂತೋಷ ಮಾತ್ರ ನಾನು ಕಳ್ಕೊಳ್ಳೋದಿಲ್ಲ. इस नींव की खुशी को मैं कभी नहीं खोऊंगा। ಪ್ರತಿದಿನ ಒಳಗಡೆ ಹೋಗ್ತೀನಿ. हर दिन अंदर जाऊंगा। ಆ ಏನ್ ವಾಕ್ಯಗಳು ಬರ್ತದೆ ಗೊತ್ತಾ? वहाँ पर किस तरीके के वचन आते हैं आप जानते हो? आराधना, प्रार्थना, ಒಂದೊಂದು ವಾಕ್ಯ एक एक वचन ಇಷ್ಟು ಬರೀ ಹಿತ ಆಗೋದಿಲ್ಲ. सिर्फ भलाई नहीं ಆ होता, ವಾರದಲ್ಲಿ ಆ ವಾಕ್ಯದ ಆಶೀರ್ವಾದನು ಕಾಣ್ತದೆ, उस हफ्ते में उस वचन का आशीष भी दिखाई पड़ता ಹುಡುಕೊಂಡು है। ಬರ್ತದೆ. वो वहाँ पर अंदर आता है। खुशी ನಿನ್ನ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದ ಸಂತೋಷ ಉಂಟು. आपके उपस्थिति में आनंद का भरपूरी है। ಮೊಬೈಲ್ ಸಂತೋಷ ಒಡೆಯೋ ತನಕ, मोबाइल का खुशी वो फूटने तक, ಸಂಬಂಧದ ಖುಷಿ ಒಂದು ಜಗಳ ಬರೋ ತನಕ, रिश्ते का खुशी एक झगड़ा आने तक, ಊಟದ ಖುಷಿ ಡೈಜೆಸ್ಟ್ ಆಗೋ ತನಕ, खाने का खुशी वो पचन होने तक, ಪೆಪ್ಸಿ ಖುಷಿ ಬಾಟ್ಲಿ ಖಾಲಿ ಆಗೋ ತನಕ, पेप्सी का खुशी बोतल खाली होने तक, ಪಿಕ್ನಿಕ್ ಖುಷಿ पिकनिक ಮನೆಗೆ का ಬರೋ खुशी ತನಕ. घर वापस लौटने तक। ಆದ್ರೆ ಆತನ ಪ್ರಸನ್ನತೆ, लेकिन उनका उपस्थिति, ಆ ಪ್ರಸನ್ನತೆಯ ಆನಂದ उनकी उपस्थिति का आनंद ಪರಿಪೂರ್ಣವಾದದ್ದು. वो परिपूर्ण है। ಅದನ್ನ ಫೋಕಸ್ ಮಾಡ್ಕೊಳ್ಳಿ. उसी पर आप ध्यान ನೆಕ್ಸ್ಟ್ कीजिए। ಟೈಮ್ ನಿಮ್ ಪಿಕ್ನಿಕ್ ಎಂತ ಪವರ್ಫುಲ್ ಇರ್ತದೆ ನೋಡಿ. अगली बार आपका पिकनिक इष्ट कितना अच्छा नचीरा, रहेगा, कितना आप हंसेंगे, ಇಷ್ಟು ಎಂಜಾಯ್ ಮಾಡ್ತೀರಾ, इतना आप एंजॉय करेंगे, ಇಷ್ಟು ಸಿಟಿ ಹೊಡಿತೀರಾ, इतना आप सीटी ಇಷ್ಟು मारेंगे, ಕುಣಿತೀರಾ. इतना आप नाचेंगे। ನೋಡೋರಂತಾರೆ ಇವ್ರಿಗೆ ಏನಾಗೈತೆ? देखने वाले कहेंगे इनको क्या ಸಂದೇಶ हो गया ಕೇಳಿದವ್ರು है? ಹೇಳ್ತಾರೆ, संदेश जिसने सुना ಇವರು वो ಮೊದಲು कहेंगे ಬುನಾದಿ ಸಂತೋಷವನ್ನ ಬೆಳಿಗ್ಗೆನೆ ಎದ್ದು ಸಾಧಿಸಿಕೊಂಡು ಮ್ಯಾಲಿಂದ ಕ್ರೀಮ್ ತಿನ್ಲಿಕ್ಕೆ ಬಂದವ್ರೆ, ये सुबह ही उठकर नींव के खुशी ಮೇನ್ को ಕೇಕ್ ತಿನ್ಕೊಂಡು पाकर ಬಂದವ್ರೆ ಅಂತ ಗೊತ್ತಾಗತ್ತೆ. वहाँ पर केक खाकर आए हैं और ऊपर का क्रीम यहाँ पर वो ले रहे ಇಲ್ಲ हैं। ಅಂದ್ರೆ नहीं तो ನಾನು ಕಾಲೇಜಲ್ಲಿದ್ದಾಗ जब मैं कॉलेज में था, ಫಿಲ್ಮ್ ಥಿಯೇಟರ್ ಅಲ್ಲಿ ಫಿಲ್ಮ್ ನೋಡೋದ್ ಬಿಟ್ಟು ಅಳ್ಕೋದ್ ಕುಂತವ್ರು ನೋಡೇನ್ರಿ. फिल्म थिएटर में भी पिक्चर देखने का छोड़कर रोते हुए मैंने देखा है। ಅಷ್ಟು ಸಿಕ್ಕು. उतना वो अंदर से मानसिक हो गए हैं। ನಮಗಲ್ಲ ಆ ಕಪ್ಪು, वो हमारे लिए ಆ नहीं ಪಾತ್ರೆ है, ನಮಗಲ್ಲ, वो कटोरा हमारे लिए ಆ नहीं ಪಾತ್ರೆ है, ನಮಗಲ್ಲ. वो कटोरा हमारे लिए नहीं है। ಆಮೇನ್. आमेन। ಯಾವಾಗ ಇದಿರ್ತದೋ, कब जब ये रहता है, ಇನ್ನೊಂದು ಒಂದು ವಚನ ಮಾಡ್ಬಿಟ್ಟೆ ನಾನು, ಬಹಳ ಸುಂದರ ಆಗಿದೆ ಅದ.
ಪ್ರಸಂಗಿಗಳ ಪುಸ್ತಕದಲ್ಲಿ ಬರೀತಾನೆ, ಇಲ್ಲದೇ ಇರುವುದನ್ನ ನೆನೆಸೋದನ್ನ ಬಿಟ್ಟು ಕಣ್ಣೆದುರಿಗಿರೋದನ್ನ ಅನುಭವಿಸೋದು ಎಷ್ಟೋ ಮೇಲು ಅಂತ ಪ್ರಸಂಗಿಕನು ಸೊಲೊಮೋನನ್ ಬರೀತಾನೆ ಎಕ್ಸ್ಲೇಷಿಯಾಸ್ಟಿಸ್ನಲ್ಲಿ, ಪ್ರಸಂಗಿಗಳ ಪುಸ್ತಕದಲ್ಲಿ. ಚೆಕ್ ಮಾಡಿ, ನಿಮಗೆ ಸಿಗ್ತದೆ. ವಚನ ನೆನಪಾಗ್ತಾ ಇಲ್ಲ ನನಗೆ. ಇಲ್ಲದೇ ಇರೋದನ್ನ ನೆನೆಸ್ತಾ ಗೋಳಾಡ್ತಾ, ಅಯ್ಯೋ ನನಗೂ ಏನದು ಹ್ಯಾರ್ಲಿ ಡೇವಿಡ್ ಇದ್ರೆ ಎಂತ ಚೆನ್ನಾಗಿತ್ತಲ್ಲ, ಈ ಬುಲೆಟ್ ಮಸ್ತ್ ಆಯ್ತು, ಸಾಕು, ಮಸ್ತ್ ಎಂಜಾಯ್ ಮಾಡ್ತೀನಿ, ಅದು ಬಂದಾಗ ಬರಲಿ. 6:9 ನೋಡಮ್ಮ ಬೇಗ. ಬಗೆ ಬಗೆಯಾಗಿ ಆಶಿಸೋದಕ್ಕಿಂತ ಅದು ಇರಬೇಕಿತ್ತು, ಇದು ಇರಬೇಕಿತ್ತು, ಅದು ಬೇಕಿತ್ತು ಅಂತ ಆಶಿಸೋದಕ್ಕಿಂತ ಕಣ್ಣೆದುರಿಗಿರುವುದನ್ನು ಮಕ್ಕಳನ್ನ ಅನುಭವಿಸ್ರಿ, ಕಣ್ಣೆದುರಿಗಿರುವಂತ ಕುಟುಂಬವನ್ನ ಅನುಭವಿಸ್ರಿ, ಕಣ್ಣೆದುರಿಗಿರುವಂತ ಸಭೆಯನ್ನ ಅನುಭವಿಸ್ರಿ. ಏನ ಬಗೆ ಬಗೆಯಾದದ್ದನ್ನ ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗಿರುವುದನ್ನ ಅನುಭವಿಸುವುದೇ. ಮಕ್ಕಳನ್ನ ಮುದ್ದಾಡಿ ಅನುಭವಿಸಿ, बच्चों से प्यार कर कर उसको अनुभव कीजिए, ಕೊಟ್ಟಿರೋದನ್ನ ಅನುಭವಿಸಿ. जो आपने पहना है उसका अनुभव आप ಬಗೆ कीजिए, ಬಗೆಯಾದದ್ದನ್ನ ನೆನೆಸೋದಕ್ಕಿಂತ जो नहीं है उसके बारे में ದೇವರಿಗೆ सोचना ಆಗಲೇ छोड़कर ಕೊಟ್ಟಿರೋದನ್ನ परमेश्वर को जो पहले ही दे चुके हैं वो ಅನುಭವಿಸಿ. उसे अनुभव आप कीजिए. ನೆನೆಸಿದ್ದಕ್ಕಿಂತಲೂ ಶ್ರೇಷ್ಠವಾದದ್ದನ್ನ ಆತನು ನಿಮ್ಮ ಜೀವನದಲ್ಲಿ ತರಲಿಕ್ಕೆ ಶಕ್ತನಾಗಿದ್ದಾನೆ. जो आपने सोचा है उससे भी श्रेष्ठ चीज आपकी ಎಷ್ಟು जिंदगी में लाने ಸುಂದರವಾಗಿದೆ के लिए ಅಲ್ಲ? वो सामर्थ्य है. ಸ್ಟೇ ಫೋಕಸ್ಡ್. ध्यान से भरे रहिए. ನಿಮ್ಮ ಒಳಗಿನ ಆನಂದವನ್ನು ಕಾಯ್ಕೊಳ್ಳಿಕ್ಕೆ आपके अंदर की खुशी को रखवाली करने पास्टर के लिए हेंगे ध्यान वंदे। दीजिए. पासवान जी कैसे एक ही ಆತನ चीज है, ಸನ್ನಿಧಿಯಲ್ಲಿ ಸಂಪೂರ್ಣವಾದ ಆನಂದ. उनकी उपस्थिति में संपूर्ण आनंद है. प्रार्थना कीजिए, प्रार्थना कीजिए. आनंद मिलने तक प्रार्थना ಅದು कीजिए. ಬಂದ್ರೆ अगर वो एक बार आ जाए ಉಳಿದೆಲ್ಲ तो ಆನಂದಗಳು ಡಬಲ್ ಆನಂದ ಆಗುತ್ತೆ. बाकी बचे सारे खुशी वो डबल खुशी बन Amen. जाएंगे.